right? So WP form ಕಲ್ತಿದ್ವಿ. ಆಫ್ಟರ್ ದ್ಯಾಟ್ ವಾಟ್ಸ್ಆ್ಯಪ್, ದೆನ್ ಕಾಲ್ ನಾವ್. ಸೊ ಈ 3 ಪ್ಲಗಿನನ್ನು ನಾವು ನಿನ್ನೆ ಎಸ್ಟರ್ಡೇ ಕ್ಲಾಸಲ್ಲಿ ಕಲ್ತಿದ್ವಿ. ಸೊ ಇವತ್ತು ನಾನು ಲೈಕ್ ವೆಬ್ಸೈಟ್ ಡಿಸೈನಿಗೆ ಅಟ್ ಎನಿ ಕಾಸ್ಟ್ ಒಂದು ಪ್ಲಗಿನ್ ಬೇಕೇ ಬೇಕಿರುತ್ತೆ. ಆ ಪ್ಲಗಿನ್ನನ್ನು ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ಆ ಪ್ಲಗಿನ್ ಬಂದುಬಿಟ್ಟು ಎಲಿಮೆಂಟಾ. ಓಕೆ, ಇದು ಗೊತ್ತಿಲ್ಲ ಅಂದರೆ ನಿಮಗೆ ವರ್ಡ್ಪ್ರೆಸ್ಸಲ್ಲಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಲೈಕ್ ಎ ಮ್ಯಾಂಡೇಟ್ರಿ ಪ್ಲಗಿನ್ ಅಂತಾರಲ್ಲ ಆ ಥರ. ಓಕೆ, ಸೊ ಬಿಫೋರ್ ವಿ ಸ್ಟಾರ್ಟ್, ಸಿ ನಂದೊಂದು ವೆಬ್ಸೈಟ್ ಇವಾಗ ಇದೆ ಹೆಂಗೆ, ರೈಟ್? ಸೊ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸ್ಟೇಜಲ್ಲಿ ನೀವು ಯಾವುದೋ ಒಂದು ಎಜುಕೇಷನಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತೀರ. ನಿಮ್ಮ ಹತ್ರ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ ಇರುತ್ತೆ, ರೈಟ್? ಸೊ ಇವಾಗ ನೀವು ಏನು ಮಾಡಬೇಕು, ಯಾವಾಗಲೂ ಒಂದು ಸತಿ ಲೈಕ್ ಯಾವುದೋ ಒಂದು ಆನ್ಲೈನ್ ಕೋರ್ಸಿಗೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊತೀರ. ಸೊ ಆವಾಗ ಅಗೇನ್ ನೀವು ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ, ಬಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಅಗೇನ್ ಹೇಳ್ತಿದ್ದೀನಿ, ಇದು ಪ್ರಾಕ್ಟೀಸ್ ಪರ್ಪಸ್ಗೆ. ಸೊ ನೀವು ಒಂದು ಹೋಸ್ಟಿಂಗ್ ಡೊಮೈನಲ್ಲಿ ಒಂದೇ ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡೋಕ್ಕಾಗೋದು, ಮಲ್ಟಿಪಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಈ ವೆಬ್ಸೈಟನ್ನು ಲೈಕ್ ರಿಜೆಕ್ಟ್ ಮಾಡಿಬಿಟ್ಟು, ಅಂತಂದರೆ ಲೈಕ್ ಡಿಲೀಟ್ ಮಾಡಿಬಿಟ್ಟು ಇನ್ನೊಂದು ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾತ್ರ. ಓಕೆ, ಸೊ ನಾವು ಫಸ್ಟು ನೀವು ಲೈಕ್ ಯಾವುದೋ ಒಂದು ಎಜುಕೇಷನಲ್ ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಿರ್ತೀರ, ಯಾವುದೋ ಒಂದು ಕಾಲೇಜ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವು ಯಾವುದೋ ಒಂದು ಹಾಸ್ಪಿಟಲ್ಗೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಪ್ರಾಕ್ಟೀಸ್ಗೋಸ್ಕರ, ರೈಟ್? ಸೊ ನೀವು ಆಲ್ರೆಡಿ ಒಂದು ಎಜುಕೇಷನಲ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಅದರಲ್ಲೇ ಇವಾಗ ಹಾಸ್ಪಿಟಲ್ ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರೀವಿಯಸ್ ಆಗಿ ಕ್ರಿಯೇಟ್ ಮಾಡಿದಂಥ ಒಂದು ವೆಬ್ಸೈಟನ್ನು ಡಿಲೀಟ್ ಮಾಡಬೇಕು. ಓಕೆ, ಸೊ ಡಿಲೀಟ್ ಮಾಡಿದ್ದ ಆದಮೇಲೆ ನಾವು ಫ್ರೆಶ್ ಆಗಿ ಇನ್ನೊಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಜಸ್ಟ್ ವೆಬ್ಸೈಟನ್ನು ನಾವು ಡಿಲೀಟ್ ಮಾಡ್ತೀವಿ. ವೆಬ್ಸೈಟ್ ಡಿಲೀಟ್ ಆಗ್ತಿದೆ ಅನ್ನೋ ರೀಸನ್ಗೋಸ್ಕರ ಯಾವುದೇ ಕಾರಣಕ್ಕೂ ಡೊಮೈನ್ ಮತ್ತು ಹೋಸ್ಟಿಂಗ್ ಅನ್ನೋದು ಡಿಲೀಟ್ ಆಗೋದಿಲ್ಲ. ನಾವೇನು ಡಿಸೈನ್ ಮಾಡಿರ್ತೀವಿ ಅದು ಮಾತ್ರ ಡಿಲೀಟ್ ಮಾಡಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದನ್ನೇ ನಾವು WP ರೀಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? WP ರೀಸೆಟ್. WP ಅಂತ ಅಂದರೆ ಏನು? ವರ್ಡ್ಪ್ರೆಸ್. ರೀಸೆಟ್ ಅಂತ ಅಂದರೆ ಏನು? ವರ್ಡ್ಪ್ರೆಸ್ಸನ್ನು ನಾವು ರೀಸೆಟ್ ಮಾಡ್ತಿದ್ದೀವಿ ಅಂತ ಅಷ್ಟೇ. ಸೊ ನೀವೇನು ಮಾಡಬೇಕು, ಗೋ ಟು ಯುವರ್ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ಸೇಮ್ ನೆನ್ನೆ ಪ್ರೋಸೆಸ್ ನಾನು ಏನು ಹೇಳಿದ್ನೋ ಅದೇ. ಸೊ ಜಸ್ಟ್ ಗೋ ಟು ಪ್ಲಗಿನ್ಸ್, ಆ್ಯಡ್ ಪ್ಲಗಿನ್. So then scroll down, search plugin called WP Reset. So once it's done, see ನಂದು ಆಲ್ರೆಡಿ ಆ್ಯಕ್ಟಿವೇಟ್ ಆಗಿದೆ. ಆ್ಯಕ್ಟಿವೇಟ್ ಆಗಿಲ್ಲ ಅಂತಂದರೆ ಇನ್ಸ್ಟಾಲ್ ನಾವು ಅನ್ನೋ ಬಟನ್ ಬರುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ರೈಟ್? ಸೊ WP Reset ಅನ್ನೋದು ಒಂಥರ ಸೆಟ್ಟಿಂಗ್ ಥರ. ಓಕೆ, ಇದು ಸಪ್ರೇಟ್ ಪ್ಲಗಿನ್ ಅಲ್ಲ. ಸೊ ಇವಾಗ ನಾವು WP ಫಾರ್ಮ್ ಕ್ರಿಯೇಟ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಡ್ಯಾಶ್ಬೋರ್ಡಲ್ಲಿ ಪ್ಲಗಿನ್ ಬಂದಿತ್ತು, ರೈಟ್? ಕಾಲ್ ನಾವು ಬಂದಾಗ ಪ್ಲಗಿನ್ ಬಂದಿತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಬಟ್ WP ರೀಸೆಟ್ ಅನ್ನೋದು ಇಟ್ಸ್ ಎ ಕೈಂಡ್ ಆಫ್ ಸೆಟ್ಟಿಂಗ್ ಪ್ಲಗಿನ್ ಅನ್ನೋಣ, ಸೆಟ್ಟಿಂಗ್ ಪ್ಲಗಿನ್. ಸೊ ಅದಕ್ಕೋಸ್ಕರ ನಮಗೆ ಈ WP ರೀಸೆಟ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಟೂಲ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೆಟ್ಟಿಂಗ್ಸ್ ಮೇಲೆಗಡೆ ಅಬೋವ್ ದ ಸೆಟ್ಟಿಂಗ್ಸ್ ಆಪ್ಷನ್ ಟೂಲ್ಸ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಸಿಲಿ WP ರೀಸೆಟ್ ಅನ್ನೋದು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಅಂತಂದರೆ ಇದು ಕೂಡ ಪೇಯ್ಡ್ ವರ್ಷನ್, ಫ್ರೀ ವರ್ಷನ್ ಇರುತ್ತೆ. ಸೊ ಜಸ್ಟ್ ನೀವು ಅದನ್ನು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಂಟರ್ಫೇಸ್ ಬಂದಾಗ ಜಸ್ಟ್ ನೀವೇನು ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಡೌನ್. ಎಂಡಲ್ಲಿ ನಮಗೆ ರೀಸೆಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ರೀಸೆಟ್ ಸೈಟ್. ಓಕೆ, ಸೊ ನೀವೇನು ಮಾಡಬೇಕು, ಇಲ್ಲಿ ನೀವು ಏನೂ ಬರೆಯೋದು ಬೇಡ, ಜಸ್ಟ್ ರೀಸೆಟ್ ಅಂತ ಟೈಪ್ ಮಾಡಿ ಅಷ್ಟೇ, ಏನು ಬರೀಬಾರ್ದು, ಜಸ್ಟ್ ರೀಸೆಟ್. ಆಫ್ಟರ್ ದಟ್ ರೀಸೆಟ್ ಸೈಟ್. ಸೊ ರೀಸೆಟ್, 1 second.
plugins, WP reset, scroll down, reset, reset site. See ಇಲ್ಲಿ, are you sure you want to reset the site? ಎಸ್ ಅಂತ ಅಂದರೆ ರೀಸೆಟ್ ವರ್ಡ್ ಪ್ರೆಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬೇಡ ಅಂದರೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲ್. ಸೊ ರೀಸೆಟ್ ವರ್ಡ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇವಾಗ ನಾವು ಏನೇನು ಡಿಸೈನ್ ಮಾಡಿದ್ವಿ ಅಲ್ವಾ ನೆನ್ನೆ, ಅದು ಎಲ್ಲಾನು ಹೊರಟೋಗಿರುತ್ತೆ, ಎಲ್ಲಾನು. ಸೊ ಇವಾಗ ನನ್ನ ಸೈಟ್ ಯಾವ ರೀತಿ ಕಾಣ್ತಿತ್ತು, ಈ ರೀತಿ ಕಾಣ್ತಿತ್ತು, ರೈಟ್? ಸೊ ನಾನಿಲ್ಲಿ ರಿಫ್ರೆಶ್ ಮಾಡಿದ್ರೆ ಸಿ ಸೇಮ್ ಫಸ್ಟು ನಾವು ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ ತೊಗೊಂಡಾಗ ಯಾವ ರೀತಿ ನಮ್ಮ ಸೈಟ್ ಇತ್ತು ಅದೇ ರೀತಿ ಇವಾಗ ಬಂತು. ನಾವು ಕ್ರಿಯೇಟ್ ಮಾಡಿದಂಥ ಪೇಜ್ ಇಲ್ಲ, ಅಪ್ಲೈ ಮಾಡಿದಂಥ ಥೀಮ್ ಇಲ್ಲ, ಏನೂ ಇಲ್ಲ. ಓಕೆ, ಎಲ್ಲ ಹೊರಟೋಯ್ತು. ಸೊ ಇವಾಗ ನಾವಿಲ್ಲಿ ಫ್ರಮ್ ದ ಸ್ಕ್ರಾಚಿಂದ ನಾವು ಆರಾಮಾಗಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬಹುದು, ರೈಟ್? ಸೊ ಇದನ್ನ ನಾವೇನಂತ ಕರಿತೀವಿ, WP reset. ಓಕೆ, ಸೊ WP reset ಅಂತ ಅಂದರೆ ಏನು? ಜಸ್ಟ್ ನೀವು ಪ್ಲಗಿನ್ಸ್ಗೆ ಹೋಗಿ WP reset ಅನ್ನೋ ಪ್ಲಗಿನನ್ನು ನೀವು ಇನ್ಸ್ಟಾಲ್ ಮಾಡಿದ್ರೆ, ರೈಟ್, ನಿಮಗೆ ಟೂಲ್ಸ್ ಅಂಡರಲ್ಲಿ WP reset ಅನ್ನೋದು ಸಿಗುತ್ತೆ. WP resetಗೆ ಹೋಗಿ ಸ್ಕ್ರೋಲ್ ಡೌನ್ ಫುಲ್ಲು ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಟ್ರೆ ಅಂತಂದರೆ ಫುಲ್ ಬಾಟಮಿಗೆ ಬಂದರೆ ಇಲ್ಲಿ ಟೈಪ್ ರೀಸೆಟ್ ಅನ್ನೋ ಆಪ್ಷನ್ ಇರುತ್ತೆ. ಜಸ್ಟ್ ರೀಸೆಟ್ ಮೇಲೆ ಕ್ಲಿಕ್ ಮಾಡಿ, ರೀಸೆಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲ್. ನೀವು ಏನು ಕಷ್ಟಪಟ್ಟು ಕ್ರಿಯೇಟ್ ಮಾಡಿರ್ತೀರಲ್ವ ಸೈಟ್, ಎಲ್ಲಾನು ಹೊರಟೋಗುತ್ತೆ, ಎಲ್ಲಾನು. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ಆರಾಮಾಗಿ ಫ್ರಮ್ ದ ಸ್ಕ್ರ್ಯಾಚಿಂದ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೋದು, ರೈಟ್? ಸೊ ಸಿಂಪಲ್. ಸೊ ಒನ್ ಸೆಕೆಂಡ್. Yeah. ಸೊ ನಾವು ರೀಸೆಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಲ್ವಾ? ವರ್ಡ್ ಪ್ರೆಸ್ ರೀಸೆಟ್ ಮಾಡೋದು ತುಂಬ ಸಿಂಪಲ್. ಈ ಪ್ಲಗಿನನ್ನೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು. ಸೊ ನಾವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ಲಗಿನ್ಸ್ ಇಂಪಾರ್ಟೆಂಟ್. ಓಕೆ, ಸೊ ನಾನು ಮೊನ್ನೆ ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೆ, ಲೈಕ್ ಮೀನಾ ಮೇಸ್ ಥೀಮ್ ಆ್ಯಂಡ್ ವಾಟ್ ಎವರ್ ದ ಸ್ಟೆಪ್ ಐ ಟೋಲ್ಡ್ ಯು, ರೈಟ್? ಲೈಕ್ ಅದು ಎಲ್ಲ ಬೇಡ ಈಗ. ಓಕೆ, ಸೊ ಜಸ್ಟ್ ನಾನು ನಿಮಗೆ ಪೇಜಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕಸ್ಟಮೈಸ್ ಹೆಂಗೆ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಆ ಕ್ಲಾಸ್ ತೊಗೊಂಡಿದ್ದೆ. ಬಟ್ ಆ್ಯಕ್ಚುಯಲ್ ಕ್ಲಾಸ್ ವೆಬ್ಸೈಟ್ ಡಿಸೈನಿಂಗಲ್ಲಿ ಇದು, ರೈಟ್? ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಗೈಸ್. ಸೊ ಜಸ್ಟ್ ನಾನು ನೆನ್ನೆ ಏನು ಹೇಳಿದ್ನೋ ಅದನ್ನೇ ಹೇಳ್ತೀನಿ. ಒಂದು ಪೆನ್ನು, ಒಂದು ಬುಕ್ ಇಟ್ಕೊಳ್ಳಿ. ಓಕೆ, ಸೊ ಜಸ್ಟ್ ನಾನು ಏನೇನು ಹೇಳ್ತೀನೋ ಕ್ಲಿಯರಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಅಥವಾ ಜಸ್ಟ್ ಕ್ಲಿಯರಾಗಿ ಫುಲ್ ಫೋಕಸ್ಡಾಗಿ ಈ ಕ್ಲಾಸನ್ನು ಕೇಳಿ, ರೈಟ್? ಚಲೋ. ಸೊ ಇವಾಗ ಲೈಕ್ ಒಬ್ಬ ಮನುಷ್ಯ ಅಂತ ಅಂದಾಗ ತುಂಬ ಪಾರ್ಟ್ಸ್ಗಳು ಒಬ್ಬ ಮನುಷ್ಯಂಗೆ ಬೇಕಿರುತ್ತೆ. ಅದರಲ್ಲಿ ಮೇನ್ ಯಾವುದು? ಹಾರ್ಟ್, ರೈಟ್, ಆ್ಯಂಡ್ ಬ್ರೈನ್. ಸೊ ಬ್ರೈನ್ ಅನ್ನೋದು ಏನು? ವರ್ಡ್ ಪ್ರೆಸ್ ಅಂತ ಅನ್ಕೊಳ್ಳೋಣ. ಪ್ರವೀಣ್ ರೆಡ್ಡಿ, ಯು ಕ್ಯಾನ್ ಆಸ್ಕ್ ಮೀ ದ ಕ್ವಶನ್ಸ್ ಎಂಡ್ ಆಫ್ ದ ಕ್ಲಾಸಲ್ಲಿ. ನೀವು ಕ್ವಶನನ್ನು ಕೇಳಿ. ಆ್ಯಸ್ ಫರ್ ನಾವು ಜಸ್ಟ್ ಡೋಂಟ್ ರೈಸ್ ಯುವರ್ ಆ್ಯಡ್ಸ್, ರೈಟ್? ಸೊ PDFs ಎಲ್ಲ ಸಿಗೋದಿಲ್ಲ ಕಿರಣ್, ಐ ಆಮ್ ಸಾರಿ. ಅದಕ್ಕೆ ಹೇಳಿದ್ದು ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ, ರೈಟ್? ಸೊ ಬ್ರೈನ್ ವರ್ಡ್ ಪ್ರೆಸ್ ಅಂತ ಅನ್ಕೊಳ್ಳೋಣ. ಈ ವರ್ಡ್ ಪ್ರೆಸ್ಗೆ ಹಾರ್ಟ್ ಏನಿದೆ ಅದೇ ಎಲಿಮೆಂಟರ್. ಓಕೆ, ಸೊ ಎಲಿಮೆಂಟರನ್ನು ನೀವು ಕಲೀಲೇಬೇಕು. ನೀವು ವರ್ಡ್ ಪ್ರೆಸ್ಸಲ್ಲಿ ವೆಬ್ಸೈಟನ್ನು ಡಿಸೈನ್ ಮಾಡ್ತೀರಾ ಅಂತ ಅಂದರೆ ಎಲಿಮೆಂಟರನ್ನು ನೀವು ಕಲೀಲೇಬೇಕು. ಸೊ ಜಸ್ಟ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಿ, ರೈಟ್? ಸೊ ಡ್ಯಾಶ್ಬೋರ್ಡ್. ಸೊ ಅಗೇನ್ ಗೋ ಟು ಪ್ಲಗಿನ್ಸ್, add plugin, search plugin called Elementor.
ಓಕೆ. ಸೊ ಇಲ್ಲಿ ಆಪ್ಷನ್ ಇದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೆ, ಅದಕ್ಕೋಸ್ಕರ ನನಗೆ ಆ್ಯಕ್ಟಿವೇಟ್ ಅಂತ ಬರ್ತಿದೆ. ಬಟ್ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಇನ್ಸ್ಟಾಲ್ ನಾವು ಅಂತ ಬರುತ್ತೆ. ಸೊ ನಾನು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ತೀನಿ. ರೈಟ್. ಸೊ ಇಲ್ಲಿ ಜಸ್ಟ್ ನಿಮಗೆ ಲಾಗಿನ್ ಸೈನ್ ಅಪ್ ಅಂತ ಕೇಳುತ್ತೆ, ಜಸ್ಟ್ ಕ್ಲೋಸ್ ಇಟ್. ಓಕೆ, ಅಥವಾ ಜಸ್ಟ್ ಗೋ ಬ್ಯಾಕ್ ಅಷ್ಟೇ. ಸಿ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲಿಮೆಂಟರ್ ಅನ್ನೋ ಆಪ್ಷನ್ ಬಂದಿದೆ, ರೈಟ್. ಸೊ ಈ ಎಲಿಮೆಂಟರ್ ಆಪ್ಷನ್ಗೆ ಹೋಗೋ ನೆಸೆಸಿಟಿ ಇಲ್ಲ ಆ್ಯಸ್ ಫಾರ್ ನಾವು, ರೈಟ್. ಬಟ್ ನಾವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಪೇಜಸ್ ಕ್ರಿಯೇಟ್ ಮಾಡೋದು ಇಸ್ ಎ ಮ್ಯಾಂಡೇಟ್ರಿ ಥಿಂಗ್. ಪೇಜಸನ್ನು ನಾವು ಅಟ್ ಎನಿ ಕಾಸ್ಟ್ ಕ್ರಿಯೇಟ್ ಮಾಡಬೇಕು. ಅದನ್ನು ನಾವು ಎಲಿಮೆಂಟರ್ ಯೂಸ್ ಮಾಡಿದ್ರು ಯೂಸ್ ಮಾಡಲಿಲ್ಲ ಅಂತ ಅಂದರೂ ಪೇಜಸ್ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಏನು ಮಾಡ್ತೀನಿ ಅಂತಂದರೆ ಇವಾಗ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ತೀನಿ, ಆ್ಯಡ್ ಪೇಜ್, ರೈಟ್. ಸೊ ಇಲ್ಲಿ ಹೋಮ್ ಅಂತ ಕ್ರಿಯೇಟ್ ಮಾಡ್ತೀನಿ ನಾನು, ರೈಟ್, ಹೋಮ್. ಸೊ ಆ್ಯಂಡ್ ದೆನ್ ಐ ಪಬ್ಲಿಷ್ ಇಟ್, ರೈಟ್. ಸೊ ಪಬ್ಲಿಷ್ ಮಾಡಿದಾಗ ನಾವು ಎಲಿಮೆಂಟರ್ ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡಿರೋದ್ರಿಂದ ಇಲ್ಲಿ ನಮ್ಗೆ ಇಲ್ಲಿ ಆಪ್ಷನ್ ಕಾಣುತ್ತೆ, ಎಡಿಟ್ ವಿತ್ ಎಲಿಮೆಂಟರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೊಸ ಡ್ಯಾಶ್ಬೋರ್ಡೇ ಓಪನ್ ಆಗುತ್ತೆ. ಆ ಡ್ಯಾಶ್ಬೋರ್ಡನ್ನು ನಾವು ಎಲಿಮೆಂಟರ್ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ, ಹೊಸ ಡ್ಯಾಶ್ಬೋರ್ಡ್, ರೈಟ್. ಸೊ ಇದು ಏನಿದೆ ಅಲ್ವಾ, ಇದನ್ನು ಪ್ರಾಪರಾಗಿ ನಾವು ಯೂಸ್ ಮಾಡ್ಕೊಳ್ಲೇಬೇಕು, ರೈಟ್. ಸೊ ಇಲ್ಲಿ ಪೇಜಸ್ ಅದೇನು ಆಪ್ಷನ್ಸ್ ಇರೋದಿಲ್ಲ. ನಾವು ಯಾವ ಪೇಜನ್ನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಆ ಪೇಜನ್ನು ನಾವು ಇವಾಗ ಎಡಿಟ್ ಮಾಡಬೇಕು, ಡಿಸೈನ್ ಮಾಡಬೇಕು. ಅದಕ್ಕೋಸ್ಕರ ನಾವು ಎಲ್ಲಿಗೆ ಬಂದ್ವಿ, ಎಲಿಮೆಂಟರ್ ಡ್ಯಾಶ್ಬೋರ್ಡಿಗೆ ಬಂದ್ವಿ, ರೈಟ್. ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ ಬೇರೆ, ಎಲಿಮೆಂಟರ್ ಡ್ಯಾಶ್ಬೋರ್ಡ್ ಬೇರೆ, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು, ನನಗೆ ಹೋಮ್ ಪೇಜ್ ಆ್ಯಂಡ್ ಸ್ಯಾಂಪಲ್ ಪೇಜ್ ಎರಡೂ ಕಾಣಿಸ್ತಿದೆ. ಸೊ ನನಗೆ ಈ ಪೇಜ್ ಲೇಔಟ್ ಅನ್ನೋದನ್ನು ನಾನು ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪೇಜ್ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇರುತ್ತೆ, ರೈಟ್. ಸೊ ಪೇಜ್ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಆ್ಯಂಡ್ ದೆನ್ ಸ್ಕ್ರೋಲ್ ಡೌನ್. ಇಲ್ಲಿ ನೀವು ನೋಡಿದ್ರೆ ಪೇಜ್ ಲೇಔಟ್ ಅನ್ನೋ ಆಪ್ಷನ್ ಇರುತ್ತೆ, ಪೇಜ್ ಲೇಔಟ್. ಸೊ ನಾನು ಇಲ್ಲೇನು ಮಾಡ್ತೀನಿ, ಪೇಜ್ ಲೇಔಟನ್ನು ಚೂಸ್ ಮಾಡ್ಕೋಬೇಕು. ಎಲಿಮೆಂಟರ್ ಕ್ಯಾನ್ವಾಸ್, ಎಲಿಮೆಂಟರ್ ಫುಲ್ ವಿಡ್ತ್, ಅಥವಾ ಯಾವ ಥೀಮಿಗೆ ನೀವು ಯಾವ ಥೀಮನ್ನು ಆ್ಯಡ್ ಮಾಡಿದರೆ ಆ ಥೀಮಿಗೆ ತಕ್ಕಂತೆ ನಿಮ್ಮ ಪೇಜ್ ಲೇಔಟ್ ಆಗಬೇಕಾ ಅಥವಾ ಏನು ಬೇಡವಾ. ಸೊ ನಾನು ಯಾವಾಗಲೂ ರೆಕಮೆಂಡ್ ಮಾಡೋದು ಐದರ್ ಗೋ ಫಾರ್ ಎಲಿಮೆಂಟರ್ ಕ್ಯಾನ್ವಾಸ್ ಆರ್ ಎಲಿಮೆಂಟರ್ ಫುಲ್ ವಿಡ್ತ್. ಸೊ ನಾನು ಫುಲ್ ವಿಡ್ತ್ಗೆ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನನಗೆ ಮೇಲೆಗಡೆ ಮೆನು ಬಾರ್ ಕಾಣಲ್ಲ. ಆಗಲೇ ನನಗೆ ಹೋಮ್ ಪೇಜ್ ಆ್ಯಂಡ್ ಸ್ಯಾಂಪಲ್ ಪೇಜ್ ಅನ್ನೋಂಥ ಕಾಣಿಸ್ತಿತ್ತು, ಇವಾಗ ಕಾಣಿಸ್ತಾ ಇಲ್ಲ. ಸೊ ಅದೇ ನಾನು ಎಲಿಮೆಂಟರ್ ಕ್ಯಾನ್ವಾಸನ್ನು ತಗೊಳ್ತೀನಿ. ಸಾರಿ, ಪೇಜ್ ಸೆಟ್ಟಿಂಗ್ಸ್, ಎಲಿಮೆಂಟರ್ ಕ್ಯಾನ್ವಾಸ್. ಇವಾಗಲೂ ಕೂಡ ಕಾಣಲ್ಲ. ಸೊ ರೈಟ್, ಇದನ್ನು ನಾವೇನಂತ ಕರಿತೀವಿ, ಎಲಿಮೆಂಟರ್ ಡ್ಯಾಶ್ಬೋರ್ಡ್. ಸೊ ನೀವು ಪೇಜ್ ಲೇಔಟನ್ನು ಸೆಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಸೆಟ್ ಪೇಜ್ ಲೇಔಟ್. ಓಕೆ. ಸೊ ನಾನು ಯಾವಾಗಲೂ ರೆಕಮೆಂಡ್ ಮಾಡೋದು ಐದರ್ ಗೋ ಫಾರ್ ಎಲಿಮೆಂಟರ್ ಕ್ಯಾನ್ವಾಸ್ ಆರ್ ಗೋ ಫಾರ್ ಎಲಿಮೆಂಟರ್ ಫುಲ್ ವಿಡ್ತ್. ನಾನಿಲ್ಲಿ ಕ್ಯಾನ್ವಾಸನ್ನು ಚೂಸ್ ಮಾಡ್ಕೋತೀನಿ, ರೈಟ್. ಸೊ ನಿಮ್ಗೆ ಈ ರೀತಿ ಒಂದು ಲೇಔಟ್ ಬರುತ್ತೆ. ಲೇಔಟ್ ಬಂದಾಗ ಇಲ್ಲಿ ನೀವು ನೋಡ್ಬೋದು, ನಮ್ಮ ಹತ್ರ ಪ್ಲಸ್ ಐಕಾನ್ ಇದೆ ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಫೈಲ್ ಮ್ಯಾನೇಜರ್ ಥರ ಒಂದು ಐಕಾನ್ ಇದೆ. ಆಫ್ಟರ್ ದಟ್ AI ಆಪ್ಷನ್ ಇದೆ, ರೈಟ್. AI ಆಪ್ಷನ್ ಅಫ್ಕೋರ್ಸ್ ಎಲಿಮೆಂಟರ್ ಅನ್ನೋದು ಪ್ರೋ ವರ್ಷನ್ ಕೂಡ ಇದೆ, ಫ್ರೀ ವರ್ಷನ್ ಕೂಡ ಇದೆ, ರೈಟ್. ಸೊ ನಮಗೆ ಫ್ರೀ ವರ್ಷನ್ ಈಸ್ ಎನಫ್. ಸೊ ನೀವು ಅಡ್ವಾನ್ಸ್ ಲೆವೆಲ್ ವೆಬ್ಸೈಟ್ ಡಿಸೈನರ್ ಆಗಿರ್ತೀರಾ ಅಂತ ಅಂದಾಗ ನೀವು ಅವಾಗ ಪ್ರೋ ವರ್ಷನನ್ನೇ ಯೂಸ್ ಮಾಡಿ. ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಕ್ಲೈಂಟ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಪ್ರೋ ವರ್ಷನ್ಗೆ ಹೋಗ್ಬೋದು. ಆ್ಯಸ್ ಎ ಬಿಗಿನರ್ ಲೆವೆಲ್ ಫ್ರೀ ವರ್ಷನ್ ಈಸ್ ಎನಫ್ ಫಾರ್ ಅಸ್, ರೈಟ್. ಸೊ ಇಲ್ಲಿ ನಮಗೆ ಆಪ್ಷನ್ ಇದೆ ಪ್ಲಸ್ ಐಕಾನ್. ಸೊ ಇಲ್ಲಿ ನಾನು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಮ್ಗೆ ಇಲ್ಲಿ ಏನು ಓಪನ್ ಆಗುತ್ತೆ ಅಂತಂದರೆ ಲೇಔಟ್ಸ್ಗಳು ಓಪನ್ ಆಗ್ತವೆ. ಅಂತ ಅಂದರೆ ನಾವು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ನಾವು ಕೆಲವು ಲೇಔಟ್ಸ್ಗಳನ್ನು ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ, ರೈಟ್.
ಸೊ ಜಸ್ಟ್ ಲೈಕ್ ನೀವು ಒಂದು ಮನೆಗೆ ಬೇಸ್ಮೆಂಟ್ ಹಾಕಿದಾಗ ನಿಮ್ಗೊಂದು ಆಪ್ಷನ್ ಲೈಕ್ ಐಡಿಯಾ ಇರುತ್ತೆ ರೈಟ್. ಬಾತ್ರೂಮ್ ಇಲ್ಲಿಗೆ ಬರಬೇಕು, ಕಿಚನ್ ಇಲ್ಲಿಗೆ ಬರಬೇಕು, ದೇವ್ರ ಮನೆ ಇಲ್ಲಿಗೆ ಬರಬೇಕು, ರೈಟ್. ಸೊ ನಿಮಗೆ ಒಂದು ಬೇಸ್ಮೆಂಟ್ ಅನ್ನೋದು ಬೇಕು ಒಂದು ಮನೆ ಕಟ್ಟಲಿಕ್ಕೆ. ಅದೇ ರೀತಿ ಎಲಿಮೆಂಟರಲ್ಲಿ ನೀವು ಡಿಸೈನ್ ಮಾಡ್ತೀರಾ ಅಂತ ಅಂದಾಗ ನೀವು ಒಂದು ಬೇಸ್ಮೆಂಟ್ ಅನ್ನೋದನ್ನ ಹಾಕಬೇಕಾಗುತ್ತೆ. ಆ ಬೇಸ್ಮೆಂಟೇ ಈ ಲೇಔಟ್, ರೈಟ್. ಸೊ ನಮಗೆ ಆಪ್ಷನ್ ಇರುತ್ತೆ ಗ್ರಿಡ್ ಆ್ಯಂಡ್ ಫ್ಲೆಕ್ಸ್ ಬಾಕ್ಸ್ ಅಂತ. ಸೊ ಗ್ರಿಡ್ಗೆ ಹೋಗ್ಬೇಡಿ, ಫ್ಲೆಕ್ಸ್ ಬಾಕ್ಸ್ಗೆ ಹೋಗಿ. ಸೊ ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಇರುತ್ತೆ, ರೈಟ್. ಸೊ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ ಸಿಂಗಲ್ ಬಾಕ್ಸ್ ಇರುತ್ತೆ ಆ್ಯಂಡ್ ಡೈರೆಕ್ಷನಲ್ ಬಾಕ್ಸ್ ಇರುತ್ತೆ ಆ್ಯಂಡ್ 2 ಬಾಕ್ಸ್ ಇರುತ್ತೆ. ಸೊ ಈ ರೀತಿ 4, 3, ರೈಟ್ ಸ್ಟ್ರಕ್ಚರ್ ಅನ್ನೋದಿರುತ್ತೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಅದು ಏನೇನಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು, ರೈಟ್, ಬಟ್ ಈಸಿ, ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಸೊ ಇಲ್ಲಿ ನಾನು ಫಸ್ಟು ಒಂದನ್ನು ತೊಗೊಳ್ತೀನಿ. ಸಿ ಇಲ್ಲಿ ನೀವು ನೋಡ್ಬೋದು ಲೇಔಟ್ ಏನಿದೆ ಅಲ್ವಾ ಅದು ಆ್ಯಡ್ ಆಗಿದೆ, ಸಿ, ರೈಟ್. ಸೊ ನಾವು ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಲೇಔಟನ್ನು ಬೇಸಿಕಲಿ ನೀವು ಈ ಲೇಔಟನ್ನು ನೀವು ಎಡಿಟ್ ಮಾಡ್ತೀರಾ ಅಂತ ಅಂದಾಗ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ಪ್ಯಾನಲ್ ಓಪನ್ ಆಗುತ್ತೆ, ಎಡಿಟಿಂಗ್ ಪ್ಯಾನಲ್. ಇಲ್ಲೇನೆ ನಾವು ಎಲ್ಲಾನು ಮಾಡಬೇಕು, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ರೈಟ್ ಆಪ್ಷನ್ ಇರುತ್ತೆ ಲೈಕ್ ಏನೇನೆಲ್ಲ ನೀವು ಆ್ಯಡ್ ಮಾಡಬೇಕು, ಲೈಕ್ ಹೆಡ್ಡಿಂಗ್ ಆ್ಯಡ್ ಮಾಡ್ತೀರಾ ಅಥವಾ ಪ್ಯಾರಾಗ್ರಾಫ್ಸ್ ಆ್ಯಡ್ ಮಾಡ್ತೀರಾ. ಸೊ ಬೇಸಿಕಲಿ ಈ ಒಂದು ಲೇಔಟ್ಗೆ, ಈ ಸ್ಟ್ರಕ್ಚರ್ಗೆ ನೀವು ಏನನ್ನ ಆ್ಯಡ್ ಮಾಡ್ತೀರಾ. ಓಕೆ. ಸೊ ನಿಮ್ಗೆ ಒಂದು ಮನೆ ಪ್ಲ್ಯಾನ್ ಇರುತ್ತೆ ಅಲ್ವಾ. ಸೊ ಅವಾಗ ಬಾತ್ರೂಮ್ ಕಟ್ಟಬೇಕು ಅಂತ ಅಂದಾಗ ಅದೇ ಪ್ಲೇಸಿಗೆ ಹೋಗಿ ಬಾತ್ರೂಮ್ ಕಟ್ತೀರಾ, ರೈಟ್. ಅದೇ ರೀತಿ ಇಲ್ಲೂ ಕೂಡ ಈ ಸ್ಟ್ರಕ್ಚರಲ್ಲಿ ಹೆಡ್ಲೈನನ್ನು ನೀವು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಇಮೇಜನ್ನು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಪ್ಯಾರಾಗ್ರಾಫನ್ನು ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಈ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ನೀವು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೆಡ್ಲೈನ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸಿ ಹೆಡ್ಡಿಂಗ್ ಆಪ್ಷನ್ ಇದೆ, ಓಕೆ. ಸೊ ಈ ಹೆಡ್ಡಿಂಗನ್ನು ನಾವೇನು ಮಾಡಬೇಕು, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು, ಸಿಂಪಲ್. ಸಿ ಇಲ್ಲಿ ಹೆಡ್ಲೈನನ್ನು ನಾವು ಆ್ಯಡ್ ಮಾಡ್ಬೋದು, ರೈಟ್, ಸಿಂಪಲ್. ಸೊ ಈ ಹೆಡ್ಲೈನಲ್ಲಿ ನೀವೇನು ಬರಿಬೇಕು ಅಂತ ಅನ್ಕೊತೀರೋ ಅದೆಲ್ಲವೂ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರಿಬೇಕಾಗುತ್ತೆ. ಸೊ ಜನರಲ್ ಸೆಟ್ಟಿಂಗಲ್ಲಿ ಬೇಸಿಕಲಿ ನೀವು ಆ್ಯಡ್ ಮಾಡೋ ಎಲಿಮೆಂಟ್ಸ್ಗೆ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಅಂದರೆ ಜನರಲ್ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ, ರೈಟ್. ಸೊ ನಾನಿಲ್ಲಿ ಆ್ಯಸ್ ಫಾರ್ ನಾವು ನನ್ನ ಒಂದು ಸೈಟಲ್ಲಿ ಏನು ಟೈಟಲ್ ಇದೆ ಅದನ್ನೇ ನಾನು ಆ್ಯಡ್ ಮಾಡ್ತೀನಿ. ನನ್ನ ಮೇನ್ ಸೈಟಲ್ಲಿ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ, ಓಕೆ. ಸೊ ಇಲ್ಲಿ ಆಪ್ಷನ್ ಇದೆ AI ಪವರ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ ನಾವು. ಸೊ ಇದು ಆ್ಯಸ್ ಆಫ್ ನಾವು ನಾನಿಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸಿ ಆಯಿತು, ರೈಟ್. ಸೊ ಇಲ್ಲಿ ಲಿಂಕ್ ಆಪ್ಷನ್ ಇರುತ್ತೆ. ಇಫ್ ಇನ್ ಕೇಸ್ ಲಿಂಕ್ ಕೊಡ್ತೀರಾ ಅಂತಂದರೆ ನೀವು ಕೊಡ್ಬೋದು. ಲೈಕ್ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಸ್ಪೆಸಿಫಿಕ್ ಪೇಜಿಗೆ ಅವ್ರು ಹೋಗಬೇಕು. ಸೊ ಈ ರೀತಿ ಲಿಂಕ್, ರೈಟ್. ಸೊ ಆಫ್ಟರ್ ದ್ಯಾಟ್ ಲೆಟ್ ಮಿ ಟೇಕ್ ಈ ಒಂದು ಟೆಕ್ಸ್ಟಿನ ಫಾಂಟನ್ನು ನಾನು ಚೇಂಜ್ ಮಾಡಬೇಕು, ಅಥವಾ ಈ ಟೆಕ್ಸ್ಟಿನ ಕಲರನ್ನು ನಾನು ಚೇಂಜ್ ಮಾಡಬೇಕು, ಅಥವಾ ಈ ಸ್ಟ್ರಕ್ಚರ್ ಏನಿದೆ ಅಲ್ವಾ ಇದ್ರ ಬ್ಯಾಕ್ಗ್ರೌಂಡ್ ಕಲರನ್ನು ನಾನು ಚೇಂಜ್ ಮಾಡಬೇಕು, ಓಕೆ. ಇದ್ರ ಸೈಜನ್ನು ನಾನು ಚೇಂಜ್ ಮಾಡಬೇಕು. ಇದು ಎಲ್ಲ ಆಪ್ಷನ್ನು ಕೂಡ ಸ್ಟೈಲಲ್ಲಿ ಇರುತ್ತೆ, ಓಕೆ. ಸೊ ಬೇಸಿಕಲಿ ನಮ್ಮ ಎಲಿಮೆಂಟರಲ್ಲಿ ನಾವು ಮಾಡೋ ಡಿಸೈನ್ಗೆ ಏನೆಲ್ಲ ಸ್ಟೈಲನ್ನು ನಾವು ಆ್ಯಡ್ ಮಾಡಬೇಕು ಅದೆಲ್ಲ ಆಪ್ಷನ್ನು ಕೂಡ ಸ್ಟೈಲಲ್ಲಿ ಇರುತ್ತೆ, ಸಿಂಪಲ್, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಸೈಜ್ ಆಪ್ಷನ್ ಇರುತ್ತೆ, ಸ್ಪೇಸಿಂಗ್ ಇರುತ್ತೆ, ಲೇಔಟ್ ಇರುತ್ತೆ, ರೈಟ್, ಪೊಸಿಷನ್, ಟೈಪೋಗ್ರಫಿ. ಸೊ ಫಸ್ಟ್ ಲೇಔಟನ್ನು ನೀವು ಚೂಸ್ ಮಾಡಿದ್ರೆ ಲೈಕ್ ಯಾವ ಲೇಔಟ್ ಬೇಕು, ಲೈಕ್ ಬ್ಲಾಕ್ ಬೇಕಾ, ಫ್ಲೆಕ್ಸ್ ಬೇಕಾ, ಇನ್ ಬಲ್ಕ್ ಬೇಕಾ, ರೈಟ್, ಈ ರೀತಿ ಆಪ್ಷನ್ ಇರುತ್ತೆ. ಸೊ ಏನು ಬೇಡ ಅಂತಂದರೆ ಜಸ್ಟ್ ಲೀವ್ ಇಟ್. ಆ್ಯಂಡ್ ದೆನ್ ಸ್ಪೇಸಿಂಗ್, ರೈಟ್. ಸೊ ಟಾಪಲ್ಲಿ ಎಷ್ಟು ಸ್ಪೇಸ್ ಬೇಕು, ಬಾಟಮಲ್ಲಿ ಎಷ್ಟು ಸ್ಪೇಸ್ ಬೇಕು. ಫಾರ್ ಎಕ್ಸಾಂಪಲ್ ಟಾಪಲ್ಲಿ ಲೆಟ್ ಮಿ ಟೇಕ್ ನಾನಿಲ್ಲಿ 10 ಅಂತ ಮೆನ್ಷನ್ ಮಾಡ್ತೀನಿ. ಸಿ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗ್ತಿದೆ, ರೈಟ್. ಬಟ್ ಇಲ್ಲಿ ನೀವು ನೋಡಿದ್ರೆ ಟಾಪಲ್ಲಿ ಮೆನ್ಷನ್ ಮಾಡಿದ್ರೆ ಬಾಟಮಲ್ಲೂ ಬರ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಬರ್ತಿದೆ, ರೈಟ್ ಹ್ಯಾಂಡ್ ಸೈಡಲ್ಲೂ ಬರ್ತಿದೆ. ನನಗೆ ಟಾಪಲ್ಲಿ ಮಾತ್ರ ಸ್ಪೇಸ್ ಕ್ರಿಯೇಟ್ ಆಗಬೇಕು ಈ ಟೆಕ್ಸ್ಟಿಗೆ.
ಸ್ಪೇಸ್ ಕ್ರಿಯೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಆ್ಯಸ್ ಫಾರ್ ನಾವು ನಾನು ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾದಮೇಲೆ ಸಿ ಇಲ್ಲಿ ಆಪ್ಷನ್ ಇದೆ ರೈಟ್, ಅನ್ಲಿಂಕ್ ಮಾರ್ಜಿನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ನೀವು ಟಾಪಲ್ಲಿ ಎಂಟರ್ ಮಾಡಿದ್ರೆ ಟಾಪಲ್ಲಿ ಮಾತ್ರನೇ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 100 ಅಂತ ಅಂದಾಗ ಸಿ ರೈಟ್. ಸೊ ಈ ರೀತಿ ಏನಾಗುತ್ತೆ, ಮಾರ್ಜಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಾನು 40 ಅಂತ ತೊಗೊಳ್ತೇನೆ. ಓಕೆ, ರೈಟ್ ಸೈಡ್ಗೆ ಎಷ್ಟು ಬೇಕು, ಸೊ ಲೈಕ್ 20 ಅಂತ ತೊಗೊಂಡು, ಸಾರಿ ಟಾಪಲ್ಲಿ 40. ಓಕೆ, ಆ್ಯಂಡ್ ರೈಟ್ ಸೈಡ್ ಲೆಟ್ ಮಿ ಟೇಕ್ 20. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಚೂಸ್ ಲೈಕ್ 40 ಅಂತಲೇ ತೊಗೊಳ್ತೀರಾ ಅಂದರೆ ತೊಗೋಬೋದು ರೈಟ್. ರೈಟ್ ಸೈಡ್ ಮಾರ್ಜಿನ್ ಏನಾಗುತ್ತೆ, ಸ್ಪೇಸ್ ಬಿಡುತ್ತೆ. ಸೊ ಇಲ್ಲಿ ನಾನು ರಿಮೂವ್ ಮಾಡಿದ್ರೆ ಸಿ ಇಲ್ಲಿ ಸ್ಪೇಸ್ ಹೊರಟೋಗುತ್ತೆ. ಅಗೇನ್ ಲೆಫ್ಟ್ ಸೈಡ್ ಫಾರ್ ಎಕ್ಸಾಂಪಲ್ 20, ಸಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಾಯಿತು, ಸ್ಪೇಸ್ ಬಂತು. ಓಕೆ, ಸೊ ಬಾಟಮಲ್ಲಿ ಸ್ಪೇಸ್ ಬೇಕು ಅಂದರೆ ಬಾಟಮಿಗೆ ಸ್ಪೇಸಲ್ಲಿ ನೀವು ಎಂಟ್ರಿ ಮಾಡಿ ರೈಟ್. ಅದಾದಮೇಲೆ ರೈಟ್, ಸೊ ಇಲ್ಲಿ ಪ್ಯಾಡಿಂಗ್ ಆಪ್ಷನ್ ಇರುತ್ತೆ. ಸೊ ಪ್ಯಾಡಿಂಗ್ ಲೈಕ್ ಟಾಪ್ ಲೆವೆಲ್ ಪ್ಯಾಡಿಂಗ್ ಎಷ್ಟು ಬೇಕು ರೈಟ್, ಬಾಟಮ್ ಲೆವೆಲ್ ಪ್ಯಾಡಿಂಗ್ ಎಷ್ಟು ಬೇಕು, ಆ ಆಪ್ಷನನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಬಟ್ ಮೇಕ್ ಶೋರ್ ಅನ್ಲಿಂಕ್ ಪ್ಯಾಡಿಂಗನ್ನು ನೀವು ಮಾಡಿ. ಇಫ್ ಇನ್ ಕೇಸ್ ಮಾಡಲಿಲ್ಲ ಅಂತಂದರೆ ನೀವು ಟಾಪಲ್ಲಿ ಮಾಡಿದ್ರೆ ಎಲ್ಲ ಆ್ಯಂಗಲಿಗೂ ಕೂಡ ಅದೇನಾಗುತ್ತೆ, ಅಪ್ಲೈ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಲಿಂಕ್ ಪ್ಯಾಡಿಂಗ್, ಅನ್ಲಿಂಕ್ ಪ್ಯಾಡಿಂಗನ್ನು ಮಾಡಿ. ಸೊ ದೆನ್ ನಿಮಗೆ ಸ್ಪೇಸ್ ಏನು ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 40, ಸಿ ರೈಟ್. ಬಾಟಮ್ ಎಷ್ಟು ಬೇಕು, ಫಾರ್ ಎಕ್ಸಾಂಪಲ್ 20. ಸಿ ಪ್ಯಾಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ ರೈಟ್. ಆಫ್ಟರ್ ದಟ್ ಸೈಜ್, ಈ ಟೆಕ್ಸ್ಟಿನ ಸೈಜ್ ಯಾವ ಲೆವೆಲಿಗೆ ಬೇಕು ನಿಮಗೆ, ವಿಡ್ತ್ ಎಷ್ಟು ಬೇಕು, ಹೈಟ್ ಎಷ್ಟು ಬೇಕು ರೈಟ್. ಸೊ ಈ ಎಲ್ಲ ಆಪ್ಷನ್ ಕೂಡ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ವಿಡ್ತ್, ಸೊ ಜಸ್ಟ್ ನೀವು ಸರ್ಚ್ ಮಾಡ್ಕೊಳ್ಳಿ ಲೈಕ್ ವಿಡ್ತ್ ಎಷ್ಟು ಬೇಕು ರೈಟ್, ಅಥವಾ ವಿಡ್ತ್ ಬೇಡವಾ ರೈಟ್. Right, so width let me go for 100 yeah. ಸೊ ಬೇಸಿಕಲಿ ವಿಡ್ತು ಹೈಟು ಎಷ್ಟು ಬೇಕು ಅನ್ನೋದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಸಿ ಹೈಟ್ ವಿಡ್ತ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಚೂಸ್. ಆರ್ ಎಲ್ಸ್ ಬೇಡ ಅಂತಂದರೆ ಜಸ್ಟ್ ಲೀವ್ ಇಟ್ ರೈಟ್. ಸೊ ಮಿನಿಮಮ್ ಹೈಟ್ ಎಷ್ಟಿರಬೇಕು, ಮಿನಿಮಮ್ ವಿಡ್ತ್ ಎಷ್ಟಿರಬೇಕು ರೈಟ್. ಸೊ ಈ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ನೀವು ಚೇಂಜಸ್ ಮಾಡ್ತಾ ಹೋದಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ನೀವು ಅದನ್ನು ಗಮನಿಸಿದ್ರೆ ಸಾಕು. ಓಕೆ, ಆ್ಯಂಡ್ ದೆನ್ ಮ್ಯಾಕ್ಸ್ ಹೈಟ್ ಎಷ್ಟು ಬೇಕು, ಮಿನಿಮಮ್ ಹೈಟ್ ಎಷ್ಟು ಬೇಕು ಆಪ್ಷನ್ ಇರುತ್ತೆ, ಜಸ್ಟ್ ಲೀವ್ ಇಟ್. ಅದಾದಮೇಲೆ ಪೊಸಿಷನ್, ಲೈಕ್ ಯಾವ ಪೊಸಿಷನಲ್ಲಿ ಟೆಕ್ಸ್ಟ್ ಇರಬೇಕು ರೈಟ್, ಸ್ಟ್ಯಾಟಿಕ್ ಪೊಸಿಷನಲ್ಲಿ ಇರಬೇಕಾ ಅಥವಾ ರಿಲೇಟಿವ್ ಪೊಸಿಷನಲ್ಲಿ ಇರಬೇಕಾ, ಆರ್ ಆಬ್ಸಲ್ಯೂಟ್ ಆ್ಯಂಡ್ ಫಿಕ್ಸ್ಡ್, ಆರ್ ಎಲ್ಸ್ ಸ್ಟಿಕ್ಕಿ, ಈ ರೀತಿ ಪೊಸಿಷನ್ ಆಪ್ಷನ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಬೇಕು ಅಂತಂದರೆ ರೈಟ್ ಸೈಡಲ್ಲಿ ನೀವು ತೊಗೋಬೋದು ರೈಟ್. ಆಫ್ಟರ್ ದಟ್ ಟೈಪೋಗ್ರಫಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಫಾಂಟ್ ನನಗೆ ಇಷ್ಟ ಆಗಿಲ್ಲ. ಓಕೆ, ಸೊ ಈ ಫಾಂಟನ್ನು ಚೇಂಜ್ ಮಾಡಬೇಕು. ಯಾವ ಫಾಂಟನ್ನು ನೀವು ಚೇಂಜ್ ಮಾಡ್ತೀರಾ ರೈಟ್. ಸೊ ಫಾಂಟ್ ಇಲ್ಲಿ ಆಪ್ಷನ್ಸ್ಗಳಿರ್ತವೆ, ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಸೊ ನೀವು ಜಸ್ಟ್ ಚೇಂಜ್ ಮಾಡ್ತಾ ಹೋದರೆ ಸಿ ರೈಟ್ ಹ್ಯಾಂಡ್ ಸೈಡಲ್ಲಿ ಫಾಂಟ್ ಅನ್ನೋದು ಚೇಂಜ್ ಆಗ್ತಿರ್ತವೆ ರೈಟ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ಜೋಸ್ಟ್, ಸಿ ಚೇಂಜ್ ಆಯಿತು ರೈಟ್. ಆ್ಯಂಡ್ ಫಾಂಟ್ ವೆಯ್ಟ್ ಎಷ್ಟು ಬೇಕು, ವೆಯ್ಟ್ ಅಂತ ಅಂದರೆ ಲೈಕ್ ಬೋಲ್ಡ್ನೆಸ್ ರೈಟ್. ತಿನ್ ಅಂತಂದರೆ ತೊಗೊಳ್ಳಿ, ಸಿ ಇಷ್ಟ ಆಗುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಲೈಟ್ ಬೇಕು ಅಂದರೆ, ಆ್ಯಂಡ್ ಲೈಟ್ ಬೇಕು ಅಥವಾ ಫುಲ್ ಸೆಮಿ ಬೋಲ್ಡ್ನೆಸ್ ಬೇಕು ಅಥವಾ ಎಕ್ಸ್ಟ್ರಾ ಬೋಲ್ಡ್ ಬೇಕು. ಸೊ ಇಲ್ಲಿ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ರೈಟ್. ಆ್ಯಂಡ್ ದೆನ್ ಫಾಂಟ್ ಸೈಜ್ ಎಷ್ಟು ಬೇಕು, ಸೊ ಸೈಜನ್ನು ನೀವು ಇನ್ಕ್ರೀಸು ಡಿಕ್ರೀಸ್ ಮಾಡ್ಬೋದು ರೈಟ್. ಸೊ ಬೇಸಿಕಲಿ ಟೆಕ್ಸ್ಟ್ ಸೈಜ್
ಅಷ್ಟೇ. ಓಕೆ, ಟೆಕ್ಸ್ಟ್ ಅಲೈನ್ ಅಂತಂದರೆ ಪೊಸಿಷನ್, ಈ ಟೆಕ್ಸ್ಟ್ ಯಾವ ಪೊಸಿಷನಿಗೆ ಬರಬೇಕು. ಸಿ, ಲೆಫ್ಟ್ ಸೈಡ್ಗೆ ಬೇಕು ಅಂತಂದರೆ ಓಕೆ, ಸೆಂಟರಿಗೆ ಬೇಕು ಅಂದರೆ ಸೆಂಟರ್ ತೊಗೋಬೋದು, ಆ್ಯಂಡ್ ದೆನ್ ಎಂಡಿಗೆ ಬೇಕು ಅಂದರೆ ಎಂಡಿಗೆ ತೊಗೋಬೋದು, ಜಸ್ಟಿಫೈ ಬೇಕು ಅಂದರೆ ಅಂತಂದರೆ ಡಿಫಾಲ್ಟ್ ಲೆವೆಲಲ್ಲಿ ಏನಿರುತ್ತೆ ಅದು ಬೇಕು ಅಂದರೆ ಅದು ತೊಗೋಬೋದು. ಸೊ ದೆನ್ ಸೆಂಟರ್ ಅಂದರೆ ಸೆಂಟರ್. ಓಕೆ, ಆ್ಯಂಡ್ ದೆನ್ ಟೆಕ್ಸ್ಟ್ ಕಲರ್. ಸಿ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ, ನಿಮಗೆ ಬ್ಲ್ಯಾಕ್ ಕಲರ್ ಬೇಡ, ಬೇರೆ ಯಾವುದೋ ಕಲರ್ ಬೇಕು. ಸೊ ಟೆಕ್ಸ್ಟ್ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ರೆಡ್ ತೊಗೋತೀರಾ ಅಂದರೆ ರೆಡ್, ಬ್ಲೂ ತೊಗೋತೀರಾ ಅಂದರೆ ಬ್ಲೂ. ಸೊ ಇಲ್ಲಿ ಕಲರ್ ಪ್ಯಾಲೆಟ್ ಇರುತ್ತೆ, ಯು ಕ್ಯಾನ್ ಚೂಸ್. ಓಕೆ, ಸೊ ಆಫ್ಟರ್ ದಟ್ ಬ್ಯಾಕ್ಗ್ರೌಂಡ್. ಸಿ, ಬ್ಯಾಕ್ಗ್ರೌಂಡ್ ಕಲರನ್ನು ನೀವು ಚೂಸ್ ಮಾಡ್ತೀರಾ, ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಸ್ ವೆಲ್, ರೈಟ್. ಸೊ ಇಲ್ಲಿ ನಾನು ಕಲರ್ ಲೆಟ್ ಮೀ ಗೋ ಫಾರ್ ರೈಟ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್, ರೈಟ್. ಸೊ ಬೇಸಿಕಲಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್, ರೈಟ್. ಅದಾದಮೇಲೆ ಬಾರ್ಡರ್. ಬಾರ್ಡರ್ ಅಂತ ಅಂದರೆ ಸಿ, ಇಲ್ಲಿ ಬಾರ್ಡರ್ ಏನಿದೆ ಅಂತಂದರೆ ಶಾರ್ಪ್ನೆಸ್ ಇದೆ ನನಗೆ, ರೈಟ್. ಸೊ ನನಗೆ ಶಾರ್ಪ್ನೆಸ್ ಬೇಡ, ಸ್ವಲ್ಪ ಏನಾಗಬೇಕಂತಂದರೆ ನಾನು ಆ ರೇಡಿಯಸನ್ನು ಅಂತಂದರೆ ಸ್ವಲ್ಪ ಕರ್ವನ್ನು ನಾನು ಬಾರ್ಡರಲ್ಲಿ ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ಸಿ, ಬಾರ್ಡರ್ ರೇಡಿಯಸ್ ಅಂತ ಇರುತ್ತೆ. ಸೊ ನಿಮಗೆ ಬಾರ್ಡರ್ ರೇಡಿಯಸ್ ಎಷ್ಟು ಬೇಕೋ ಅಷ್ಟನ್ನು ನೀವು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 25. ಸಿ, ಇಲ್ಲಿ ನೀವು ನೋಡಿದ್ರೆ ಆ ಬಾರ್ಡರ್ ರೇಡಿಯಸ್ ಏನಿರುತ್ತೆ ಅಲ್ವಾ ಅದು ಚೇಂಜ್ ಆಗ್ತಿರುತ್ತೆ. ಓಕೆ, ಬಾರ್ಡರ್ ರೇಡಿಯಸ್ ಅಂತ ಅಂದರೆ ಶಾರ್ಪ್ ಆಗಿರೋ ಒಂದು ಎಡ್ಜ್ಗಳನ್ನು ಕರ್ವ್ ಮಾಡ್ತೀವಿ ಅಷ್ಟೇ, ಅದನ್ನು ನಾವು ಬಾರ್ಡರ್ ರೇಡಿಯಸ್ ಅಂತ ಕರಿತೀವಿ. ಅದಾದಮೇಲೆ ಎಫೆಕ್ಟ್ಸ್. ಸೊ ಎಫೆಕ್ಟ್ಸ್ ಏನು ಬೇಕು, ಲೈಕ್ ಬ್ಲೆಂಡ್ ಮೋಡ್ ಬೇಕಾ, ಮಲ್ಟಿಪ್ಲೇ ಬೇಕಾ, ಸ್ಕ್ರೀನ್ ಬೇಕಾ. ಸಿ, ಆ್ಯಂಡ್ ಕಾಣೋದೇ ಇಲ್ಲ, ಓವರ್ಲೇ, ಡಾರ್ಕನ್ ಬೇಕಾ, ಆ್ಯಂಡ್ ಲೈಟನ್ ಬೇಕಾ, ಕಲರ್ ಎಡ್ಜ್ ಬೇಕಾ, ಸ್ಯಾಚುರೇಷನ್ ಬೇಕಾ, ಸೊ ಕಲರ್ ಬೇಕಾ. ಸೊ ಜಸ್ಟ್ ಈ ರೀತಿ ಆಪ್ಷನ್ಸ್ ಇರುತ್ತೆ. ಸೊ ನಾನು ನಾರ್ಮಲಲ್ಲೇ ಇಡ್ತೀನಿ, ಲೈಕ್. ಅದಾದಮೇಲೆ ಒಪ್ಯಾಸಿಟಿ, ಕಲರಿನ ಒಂದು ವಿಸಿಬಿಲಿಟಿ ಎಷ್ಟಿರಬೇಕು. ಸೊ ಇಫ್ ಇನ್ ಕೇಸ್ ನಾನು 10 ಅಂತ ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ, ಸಿ, ಟೆಕ್ಸ್ಟ್ ವಿಸಿಬಲ್ ಆಗ್ತಿದೆಯಾ, ಬ್ಯಾಕ್ಗ್ರೌಂಡ್ ವಿಸಿಬಲ್ ಆಗ್ತಿದೆಯಾ, ಇಲ್ಲ, ರೈಟ್. ಅಂತಂದರೆ ವಿಸಿಬಲ್ ಆಗ್ತಿದೆ ಬಟ್ ತುಂಬ ಲೈಟನಲ್ಲಿ ಆಗ್ತಿದೆ, ರೈಟ್. ಸೊ ನನಗೆ ಜಾಸ್ತಿ ಬೇಕು ಅಂತಂದರೆ ಜಸ್ಟ್ ಎಂಟರ್ ಮಾಡಿ 100, 70. ಸೊ ಬೇಸಿಕಲಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಆರಾಮಾಗಿ ಎಡಿಟ್ ಮಾಡ್ತಾ ಹೋಗ್ಬೋದು, ರೈಟ್. ಆಫ್ಟರ್ ದಟ್ ಬಾಕ್ಸ್ ಶ್ಯಾಡೋ ಅಂತ ಇರುತ್ತೆ. ಶ್ಯಾಡೋ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಶ್ಯಾಡೋಸ್ ಆ್ಯಸ್ ವೆಲ್, ರೈಟ್. ಸೊ ಯಾವ ಕಲರ್ ಶ್ಯಾಡೋ ಆ್ಯಡ್ ಮಾಡ್ತೀರಾ. ಸೊ ನಾನಿಲ್ಲಿ ಬ್ಲ್ಯಾಕ್ ಅಂತ ತೊಗೊಳ್ತೀನಿ. ಸಿ, ಇಲ್ಲಿ ಶ್ಯಾಡೋ ಹೋಗುತ್ತೆ. ಹಾರಿಸೆಂಟಲ್ ಆಗಿ ಎಷ್ಟು % ನಿಮಗೆ ಶ್ಯಾಡೋ ಬೇಕು, 12 ಅಂತ ತೊಗೊಳ್ತೀನಿ. ಆ್ಯಂಡ್ ವರ್ಟಿಕಲಲ್ಲಿ ಅಗೈನ್ ಐ ವಿಲ್ ಗೋ ಫಾರ್ 6. ಓಕೆ, ಆ್ಯಂಡ್ ಬ್ಲರ್ ಎಷ್ಟಿರಬೇಕು, ಸ್ಪ್ರೆಡ್ ಎಷ್ಟಾಗಬೇಕು, ರೈಟ್. ಸ್ಪ್ರೆಡ್ ಲೆಟ್ ಮೀ ಗೋ ಫಾರ್ 2. ಸಿ, ಕಾಣಿಸ್ತಿದೆಯಾ, ಶ್ಯಾಡೋಸ್. ಸೊ ಬೇಸಿಕಲಿ ನೀವೇನು ಮಾಡಬೇಕಂತ ಅಂದರೆ ಎಲ್ಲ ಆಪ್ಷನನ್ನು ಗೋ ಥ್ರೂ ಮಾಡಬೇಕು, ಆವಾಗ ನಿಮಗೆ ಈ ಆಪ್ಷನ್ ಅನ್ನೋದು ಸಿಗುತ್ತೆ. ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಒಂದು ಎಲಿಮೆಂಟರ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ವೆಬ್ಸೈಟನ್ನು ನಾನು ಬಿಲ್ಡ್ ಮಾಡಿದ್ದೀನಿ ಅಂತ. ಓಕೆ, ಸಿ, ಇಲ್ಲಿ ನಿಮಗೆ ಒಂದು ಕಾಣ್ತಿದೆ, ರೈಟ್. ಈ ವೆಬ್ಸೈಟನ್ನು ನಾವೇ ಬಿಲ್ಡ್ ಮಾಡಿರೋದು, ಆ್ಯಂಡ್ ಅದು ಕಂಪ್ಲೀಟ್ ಏನು ಎಲಿಮೆಂಟರಲ್ಲೇ. ನಾನು ಇನ್ಯಾವುದನ್ನು ನಾನು ಯೂಸೇ ಮಾಡಿಲ್ಲ, ಥೀಮ್ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ಓಕೆ, ಸೊ ಕಂಪ್ಲೀಟ್ ಎಲಿಮೆಂಟರಲ್ಲಿ ಆ ರೀತಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರೋದು. ಇದನ್ನು ಕೂಡ ಸೇಮ್ ಎಲಿಮೆಂಟರಲ್ಲೇ ನಾನು ಕ್ರಿಯೇಟ್ ಮಾಡಿರೋದು, ರೈಟ್. ಸೊ ಬೇಸಿಕಲಿ ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ರೈಟ್. ಬಟ್ ನೀವು ಗಿವ್ ಅಪ್ ಮಾಡಬಾರ್ದು ಅಷ್ಟೇ. ಎಲ್ಲ ಆಪ್ಷನನ್ನು ಗೋ ಥ್ರೂ ಮಾಡಿದ್ರೆ ನಿಮಗೆ ಆಪ್ಷನ್ಗಳು ಇಲ್ಲಿ ಗೊತ್ತಾಗುತ್ತೆ, ರೈಟ್. ಅದಾದಮೇಲೆ ಟ್ರಾನ್ಸ್ಫಾರ್ಮ್ ಆಪ್ಷನ್ ಇರುತ್ತೆ, ಟ್ರಾನ್ಸಿಷನ್ ಇರುತ್ತೆ. ಲೈಕ್ ಏನಾದರೂ ಟ್ರಾನ್ಸಿಷನ್ಸನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು, ರೈಟ್. ಸೊ ಇದು ಪ್ರೋ ವರ್ಷನ್. ಸೊ ಪ್ರೋ ವರ್ಷನಲ್ಲಿ ಇರೋದನ್ನೆಲ್ಲ ಬಿಟ್ಬಿಡಿ. ಅದಾದಮೇಲೆ ಕಸ್ಟಮ್ CSS, ಇದು ಕೂಡ ಪ್ರೋ ವರ್ಷನ್, ಜಸ್ಟ್ ಲೀವ್ ಇಟ್, ರೈಟ್. ಸೊ ಬೇಸಿಕಲಿ ನೋಡ್ರಪ್ಪ, ನೀವು ನಿಮ್ಮ ವೆಬ್ಸೈಟಲ್ಲಿ ಏನೇ ಕಂಟೆಂಟ್ ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ,
ಆ ಕಂಟೆಂಟನ್ನು ಡಿಸೈನ್ ಮಾಡಲಿಕ್ಕೋಸ್ಕರ ಅಥವಾ ಕಂಟೆಂಟನ್ನು ತುಂಬ ಚೆನ್ನಾಗಿ ತೋರ್ಸೋಕ್ಕೋಸ್ಕರ ಸ್ಟೈಲ್ ಆಪ್ಷನಿಗೆ ನಾವು ಬರಲೇಬೇಕಾಗುತ್ತೆ. ಓಕೆ, ಆ್ಯಂಡ್ ಇಂಟರಾಕ್ಷನ್ ಆಪ್ಷನ್ಸ್ ಇರುತ್ತೆ, ರೈಟ್. ಜಸ್ಟ್ ಆ್ಯಸ್ ಫರ್ ನಾವು ಕ್ರಿಯೇಟ್ ಆ್ಯಂಡ್ ಇಂಟರಾಕ್ಷನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಲೈಕ್ ಎಫೆಕ್ಟ್ಸ್ಗಳನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಎಫೆಕ್ಟ್ಸ್ ಲೈಕ್ ಸ್ಲೈಡ್ ಆ್ಯಂಡ್ ಸ್ಕೇಲ್, ರೈಟ್. ಸೊ ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಫೇಡ್ ಆರ್ ಸ್ಕ್ರೋಲ್ ಇನ್ ಟು ವ್ಯೂ, ಸೊ ಈ ರೀತಿ, ರೈಟ್. ಟೈಪ್ ಇರುತ್ತೆ ಇನ್ ಆ್ಯಂಡ್ ಔಟ್, ಆ್ಯಂಡ್ ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಡ್ಯೂರೇಷನ್, ರೈಟ್, ಮಿಲಿ ಸೆಕೆಂಡ್ಸ್ ಅಥವಾ 1 ಮಿನಿಟ್ ಬೇಕಾ, ಈ ರೀತಿ ಇರುತ್ತೆ, ರೈಟ್. ಸೊ ಸ್ಟೈಲ್ ಆಪ್ಷನ್ ಆ್ಯಂಡ್ ಜನರಲ್ ಆಪ್ಷನ್ಸ್ ನಾವು ತುಂಬ ಯೂಸ್ ಮಾಡ್ತೀವಿ. ಸೊ ಈ 2 ಆಪ್ಷನ್ಸ್ಗಳು ನಿಮಗೆ ಗೊತ್ತಿರಬೇಕು, ರೈಟ್. ಆ್ಯಂಡ್ ದೆನ್ ನೀವು ಏನೇ ಮಾಡಿದ್ರೂ ಕೂಡ ಇಲ್ಲಿ ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಮಾಡಲಿಲ್ಲ ಅಂತಂದರೆ ನೀವೇನೇ ಚೇಂಜಸ್ ಮಾಡಿದರೂ ಕೂಡ ಸೇವ್ ಆಗಿರೋದಿಲ್ಲ. ಸೊ ಮೇಕ್ ಶೋರ್ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಓಕೆ, ಸೊ ನಾವ್ ಲೆಟ್ ಮೀ ಟೇಕ್, ನಾನು ನಿಮಗೆ ತೋರಿಸ್ತೀನಿ ಈಗ. ಓಕೆ, ಸೊ ಲೆಟ್ ಮಿ ಟೇಕ್, ಇದೇನಾಗಿದೆ, ಸಿಂಗಲ್ ಕಂಟೈನರ್, ಒಂದೇ ಕಂಟೈನರ್. ಸೊ ಇವಾಗ ನನಗೆ ಈ ಸೈಡಲ್ಲಿ ಕಂಟೆಂಟ್ ಬರಬೇಕು, ಬಟ್ ಈ ಸೈಡಲ್ಲಿ ಏನು ಬರಬೇಕು, ಇಮೇಜ್ ಬರಬೇಕಂತ ಅಂದ್ಕೊಳ್ಳೋಣ, ರೈಟ್. ಸೊ ಈ ಸೈಡಲ್ಲಿ ಕಂಟೆಂಟ್ ಬರಬೇಕು, ಈ ಸೈಡಲ್ಲಿ ಇಮೇಜ್ ಬರಬೇಕು, ಅಥವಾ ಈ ಸೈಡ್ ಕಂಟೆಂಟ್ ಬರಬೇಕು, ಈ ಸೈಡ್ ಇಮೇಜ್ ಬರಬೇಕು, ಏನಾದರೂ ಅಂದ್ಕೊಳ್ಳಿ, ರೈಟ್. ಸೊ ಬೇಸಿಕಲಿ ಇವಾಗ ನಾನು ಏನು ಮಾಡಬೇಕು, ಡಬಲ್ ಕ್ರಿಯೇಷನನ್ನು ನಾನು ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಸಿಂಗಲ್ ಕಂಟೈನರನ್ನು ತೊಗೊಂಡ್ರೆ ಆಗೋದಿಲ್ಲ. ಸೊ ನಾನೇನು ಮಾಡಬೇಕೀಗ, ಡಬಲ್ ಕಂಟೈನರನ್ನು ತೊಗೋಬೇಕು. ಹಾಗಾಗಿ ನೀವೇನು ಮಾಡಬೇಕು, ಸೇಮ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ಲೆಕ್ಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಂಟೈನರ್ಸ್ ಇರುತ್ತೆ, ಡಬಲ್ ಕಂಟೈನರ್, ರೈಟ್. ಈ ಡಬಲ್ ಕಂಟೈನರನ್ನು ನಾನು ಚೂಸ್ ಮಾಡ್ಕೋತೀನಿ. ಇಲ್ಲಿ ಕಂಟೈನರ್ 1, ಕಂಟೈನರ್ 2, ರೈಟ್. ಕಂಟೈನರ್ 1, ಕಂಟೈನರ್ 2. ಸೊ ಇವಾಗ ನನಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಾನು ಇಮೇಜ್ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಈ ಕಂಟೈನರ್ 2 ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ್ಯಂಡ್ ದೆನ್ ಇಲ್ಲಿ ಮೇಲೆಗಡೆ ಆ್ಯಡ್ ಎಲಿಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ, ಆ್ಯಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನನಗಿಲ್ಲಿ ಏನು ಆ್ಯಡ್ ಮಾಡಬೇಕು, ಇಮೇಜ್, ರೈಟ್. ಸೊ ಇಲ್ಲಿ ಎಲಿಮೆಂಟನ್ನು ಸರ್ಚ್ ಮಾಡಿ, ಇಮೇಜ್, ರೈಟ್. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಸೊ ನಾವು ಇಮೇಜ್ ಆ್ಯಡ್ ಮಾಡಬೇಕು, ರೈಟ್. ಯಾವ ಇಮೇಜನ್ನು ಆ್ಯಡ್ ಮಾಡಬೇಕು, ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಂಟೆಂಟ್ ಆಪ್ಷನ್ ಓಪನ್ ಆಗುತ್ತೆ, ಆ್ಯಂಡ್ ದೆನ್ ಚೂಸ್ ಇಮೇಜ್. ಯಾವ ಇಮೇಜನ್ನು ನೀವು ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಫರ್ ನಾವ್ ಐ ವಿಲ್ ಟೇಕ್ ಸಮ್ ರ್ಯಾಂಡಮ್ ಇಮೇಜ್, ರೈಟ್. ಸೊ ಐ ವಿಲ್ ಟೇಕ್ so let me ರೈಟ್. ಸೊ ಈ ಒಂದು ಇಮೇಜನ್ನು ತೊಗೊಂಡಿದ್ದೀನಿ, ಇಮೇಜ್ ಆ್ಯಡ್ ಆಯಿತು, ರೈಟ್. ಸೊ ಈ ಇಮೇಜನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಅಗೇನ್ ನೀವು ಎಲ್ಲಿಗೆ ಹೋಗಬೇಕು, ಸ್ಟೈಲ್ ಆಪ್ಷನ್ಗೆ ಹೋಗಬೇಕು, ರೈಟ್. ಸ್ಟೈಲ್ ಆಪ್ಷನ್ಗೆ ಹೋದಾಗ ಇಲ್ಲಿ ಆಪ್ಷನ್ ಇರುತ್ತೆ, ಇಮೇಜ್ ವಿಡ್ತ್ ಎಷ್ಟು ಬೇಕು, ಇಮೇಜ್ ವಿಡ್ತ್ ಎಷ್ಟು ಬೇಕು, ಓಕೆ. ಮ್ಯಾಕ್ಸಿಮಮ್ ವಿಡ್ತ್ ಎಷ್ಟಿರಬೇಕು, ರೈಟ್. ಆ್ಯಂಡ್ ದೆನ್ ಹೈಟ್ ಎಷ್ಟು ಬೇಕು, ಇಮೇಜಿನ ಹೈಟ್, ರೈಟ್. ಆ್ಯಂಡ್ ದೆನ್ ಇಮೇಜಿನ ಒಪ್ಯಾಸಿಟಿ ಅಂತಂದರೆ ವಿಸಿಬಿಲಿಟಿ ಎಷ್ಟಿರಬೇಕು, ರೈಟ್. ಅದಾದಮೇಲೆ ಬಾರ್ಡರ್ ರೇಡಿಯಸ್, ನಾನು ಆಗಲೇ ಹೇಳಿದ್ದೀನಿ ಬಾರ್ಡರ್ ರೇಡಿಯಸ್ ಅಂತಂದರೆ ಏನು, ಎಡ್ಜಸ್ಗಳು ಶಾರ್ಪ್ ಆಗಿರ್ತವೆ ಅಲ್ವಾ. ಸೊ ಆ ಎಡ್ಜಸ್ಸನ್ನು ಸ್ವಲ್ಪ ಕರ್ವ್ ಆಗಿ ನಾವು ಮಾಡ್ತೀವಿ, ಆ ಎಡ್ಜಸ್ಸಲ್ಲಿ ಸ್ವಲ್ಪ ಕರ್ವ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಬಾರ್ಡರ್ ರೇಡಿಯಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 10 ಕರ್ವ್ ಬಂತು, ರೈಟ್. ಸೊ ಈ ರೀತಿ ಇಮೇಜನ್ನು ನೀವು ಆ್ಯಡ್ ಮಾಡ್ಬೋದು. ಎಲಿಮೆಂಟ್ ಯಾವ ಸೈಡ್ ಬೇಕು ಅಂತಂದರೆ, ಎಲಿಮೆಂಟ್ ಅಲ್ಲ, ಅಲೈನ್ಮೆಂಟ್, ರೈಟ್. ಆ್ಯಂಡ್ ದೆನ್ ಅಗೇನ್ ಅಡ್ವಾನ್ಸ್ಡ್ ಮಾರ್ಜಿನ್, ಪ್ಯಾಡಿಂಗ್ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ, ಸೊ ಅನ್ಲಿಂಕ್ ದಿಸ್
ಮಾರ್ಜಿನ್ ಏನು ಕ್ರಿಯೇಟ್ ಮಾಡ್ತೀರಾ, ರೈಟ್. ಪ್ಯಾಡಿಂಗ್ ಏನು ಕ್ರಿಯೇಟ್ ಮಾಡ್ತೀರಾ, ರೈಟ್. ಸೊ ಈ ರೀತಿ ಇರುತ್ತೆ. ಅದಾದಮೇಲೆ ಪೊಸಿಷನ್ ಆಪ್ಷನ್ ಇರುತ್ತೆ, ಅಬ್ಸಲ್ಯೂಟ್ ಆ್ಯಂಡ್ ಫಿಕ್ಸ್ಡ್, ರೈಟ್, ಆರ್ ಎಲ್ಸ್ ಡಿಫಾಲ್ಟ್. ನಾನು ಡಿಫಾಲ್ಟಲ್ಲೇ ಇಡ್ತೀನಿ, ರೈಟ್. ಸೊ ದೆನ್ ಮೋಷನ್ ಎಫೆಕ್ಟ್ಸ್ ನಥಿಂಗ್ ಬಟ್ ವಾಟ್, ನಾನು ಆಗಲೇ ಹೇಳಿದೆ, ರೈಟ್. ಆ್ಯನಿಮೇಷನನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ಲೈಕ್ ಫೇಡ್ ಇನ್, ಫೇಡ್ ಔಟ್, ಝೂಮ್ ಇನ್, ಝೂಮ್ ಔಟ್ ಆ್ಯಂಡ್ ಈ ಆಪ್ಷನ್, ರೈಟ್. ಆ್ಯನಿಮೇಷನ್ಸ್ ಥರ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್. ಸೊ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಕಲರ್ ಪ್ಯಾಲೆಟ್ ಓಪನ್ ಆಗುತ್ತೆ. ಇಲ್ಲ ಬ್ಯಾಕ್ಗ್ರೌಂಡ್ಗೆ ಇಮೇಜ್ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸಿ. ಇಲ್ಲಿ ನಿಮಗೆ ಗೊತ್ತಾದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಲ್ವಾ ಚೇಂಜ್ ಆಗ್ತಿರುತ್ತೆ. ಬಟ್ ಆ್ಯಸ್ ಆಫ್ ನಾವು ನಾನೇನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ರೈಟ್. ಸೊ ದೆನ್ ಇದು ಇಮೇಜ್ ಆ್ಯಡ್ ಮಾಡೋದು. ಸೊ ಇವಾಗ ರೈಟ್ ಹ್ಯಾಂಡ್ ಸೈಡಿಗೆ ನನಗೆ ಏನು ಬೇಕು, ಟೆಕ್ಸ್ಟ್ ಆ್ಯಡ್ ಮಾಡಬೇಕು, ರೈಟ್. ಸೊ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತಂದರೆ ಅಗೈನ್ ಆ್ಯಡ್ ಎಲಿಮೆಂಟ್. ಸೊ ಟೆಕ್ಸ್ಟ್ ಆ್ಯಡ್ ಮಾಡಬೇಕು, ಲೈಕ್ ಹೆಡಿಂಗನ್ನೇ ಆ್ಯಡ್ ಮಾಡಬೇಕಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಹೆಡಿಂಗ್ ಆಪ್ಷನ್ ಇದೆ, ಆರ್ ಎಲ್ಸ್ ಜಸ್ಟ್ ಸರ್ಚ್ ಹೆಡಿಂಗ್, ರೈಟ್. ಸೊ ಹೆಡಿಂಗನ್ನು ಚೂಸ್ ಮಾಡ್ಕೊಳ್ಳಿ, ರೈಟ್. ಹೆಡಿಂಗ್ ಬಂತು. ಸೊ ಏನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್, ರೈಟ್. ಸೊ ಲೆಟ್ ಮೀ ಆ್ಯಡ್ ಸಮ್, ಫಾರ್ ಎಕ್ಸಾಂಪಲ್ ಸಿ ಎಂಜಾಯ್ ಫ್ರೀ ಕ್ಲಾಸಸ್. ನಾನಿಲ್ಲಿ ಹೆಡಿಂಗ್ ಆ್ಯಡ್ ಮಾಡ್ತೀನಿ, ರೈಟ್. ಎಂಜಾಯ್ ಫ್ರೀ ಕ್ಲಾಸಸ್. ಸೊ ಸೇಮ್ ಸ್ಟೈಲ್ ಆಪ್ಷನ್ಗೆ ಹೋಗಿ ಅಲೈನ್ಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಟೈಪೋಗ್ರಫಿ ಆ್ಯಂಡ್ ಫಾಂಟ್ ಯಾವ್ದು ಬೇಕು, ರೈಟ್. ಸೊ ಆ ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಜೋಸ್ಟ್ ಮತ್ತು ಪಾಪಿನ್ಸನ್ನು ಯೂಸ್ ಮಾಡ್ತೀನಿ. ಸೊ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ರೈಟ್. ಸೈಜ್ ಎಷ್ಟು ಬೇಕು, ರೈಟ್. ಆಫ್ಟರ್ ದ್ಯಾಟ್ ವೆಯ್ಟ್ ಎಷ್ಟಿರಬೇಕು ಅಂತಂದರೆ ಬೋಲ್ಡ್ನೆಸ್ ಎಷ್ಟಿರಬೇಕು, ರೈಟ್. ಆ್ಯಂಡ್ ಲೈನ್ ಹೈಟ್ ಎಷ್ಟಿರಬೇಕು. ಆ್ಯಂಡ್ ಲೆಟರ್ ಸ್ಪೇಸಿಂಗ್ ಅಂತಂದರೆ ಏನು, ಒಂದು ಲೆಟರಿಂದ ಇನ್ನೊಂದು ಲೆಟರ್ಗೆ ಎಷ್ಟು ಸ್ಪೇಸ್ ಇರಬೇಕು, ರೈಟ್. ಅದಾದಮೇಲೆ ವರ್ಡ್ ಸ್ಪೇಸಿಂಗ್ ಅಂದರೆ ಒಂದು ವರ್ಡಿಂದ ಇನ್ನೊಂದು ವರ್ಡ್ಗೆ ಎಷ್ಟು ಸ್ಪೇಸ್ ಇರಬೇಕು. ಸಿ ಇಲ್ಲಿ ನಾನು ಚೇಂಜ್ ಮಾಡ್ತಿದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಆಪ್ಷನ್ಸ್ಗಳು ಚೇಂಜ್ ಆಗ್ತಿರ್ತವೆ, ರೈಟ್. ಸೊ ಇಲ್ಲಿ ಸ್ಟೈಲ್ ಆಪ್ಷನ್ ಇರುತ್ತೆ. ಆ್ಯಂಡ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಸಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಟೆಕ್ಸ್ಟ್ ಕಲರ್ ಇರುತ್ತೆ, ಟೆಕ್ಸ್ಟ್ ಕಲರ್. ಸೊ ಯು ಕ್ಯಾನ್ ಚೇಂಜ್ ಟೆಕ್ಸ್ಟ್ ಕಲರ್ ಲೈಕ್ ಫಾರ್ ಎಕ್ಸಾಂಪಲ್ ರೆಡ್, ರೈಟ್. ಸಿ ಇಟ್ಸ್ ಚೇಂಜಿಂಗ್, ರೈಟ್. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಹೋವರ್ ಅಂತ ಇರುತ್ತೆ. ಹೋವರ್ ಅಂತ ಅಂದರೆ ಯಾರಾದರೂ ಈ ಬಟನ್ ಮೇಲೆ ಜಸ್ಟ್ ಮೌಸ್ ಕರ್ಸರ್ ಇಟ್ಟರೆ ಆ ಕಲರ್ ಏನಾದರೂ ಚೇಂಜ್ ಆಗಬೇಕು ಅಂತಂದರೆ ಅದು ಹೋವರ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಐ ವಿಲ್ ಗೋ ಫಾರ್ ರೆಡ್, ಓಕೆ. ಸೊ ಇವಾಗ ನಾನು ಮೌಸ್ ಕರ್ಸರ್ ಇಲ್ಲಿಟ್ಟರೆ ಚೇಂಜ್ ಆಗುತ್ತೆ. ಲೆಟ್ ಮೀ ಗೋ ಫಾರ್ ಬ್ಲೂ, text color over, it has to change. So let me publish first, okay. No, it's not changing, but sometimes ಏನಾದರೂ ಗ್ಲಿಚ್ ಪ್ರಾಬ್ಲಮ್ ಇಂದ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ, ರೈಟ್. ಸೊ ಟೆಕ್ಸ್ಟ್ ಕಲರ್ ಆ್ಯಂಡ್ ದೆನ್ ಅಡ್ವಾನ್ಸ್ ಲೈಕ್ ಮಾರ್ಜಿನ್. ಸಿ ಫಾರ್ ಎಕ್ಸಾಂಪಲ್ ನನಗೆ ಟಾಪ್ ಮಾರ್ಜಿನನ್ನು ಕ್ರಿಯೇಟ್ ಮಾಡಬೇಕು ಅನ್ಕೋತೀನಿ. So I'll create margin, right. Chalo, see, right. So now ಇಲ್ಲಿ ನಾನೊಂದು ಬಟನ್ ಆ್ಯಡ್ ಮಾಡಬೇಕು ಅನ್ಕೋತೀನಿ. ಬಟನ್ ಇನ್ ದ ಸೆನ್ಸ್ ಸಿ ಇಲ್ಲಿ ಕಾಣಿಸ್ತಿದೆಯಾ, ಇದು ಬಟನ್ ಆ್ಯಂಡ್ ಇದು ಬಟನ್, ಇದು ಬಟನ್, ಇದು ಬಟನ್, ಇದು ಬಟನ್, ಇದು ಬಟನ್, ರೈಟ್. ಸೊ ಈ ರೀತಿ ಬಟನ್ಸ್ಗಳನ್ನು ನಾನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಅದಕ್ಕೋಸ್ಕರ ನೀವು ಇನ್ನೊಂದು ಕಂಟೈನರನ್ನು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದೇ ಕಂಟೈನರಲ್ಲಿ ನೀವೇನು ಮಾಡಬೇಕು, ಆ್ಯಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಟನ್, ಓಕೆ. ಸೊ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಟ್ ಹಿಯರ್, ಸಿಂಪಲ್ ಬಟನ್ ಬಂತು, ರೈಟ್. ಅಗೈನ್ ಟೆಕ್ಸ್ಟ್ ಏನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎನ್ರೋಲ್ ಅಂತ ಅಂತೆ, ಎನ್ರೋಲ್ ಬಂತು.
ಲಿಂಕ್ ಅಫ್ಕೋರ್ಸ್ ನೀವು ಬಟನ್ ಕೊಡ್ತೀರಾ ಅಂತಂದರೆ ಒಂದು ಲಿಂಕನ್ನು ಕೊಡಲೇಬೇಕು, ಲಿಂಕನ್ನು ಕೊಡಿ. ಸೊ ಬೇಸಿಕಲಿ ಸ್ಪೆಸಿಫಿಕ್ ಪೇಜ್ ಲಿಂಕ್ ಅಷ್ಟೇ. ಆ್ಯಂಡ್ ದೆನ್ ಸ್ಟೈಲ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಪೊಸಿಷನ್, ಈ ಒಂದು ಬಟನ್ ಯಾವ ಪೊಸಿಷನಲ್ಲಿ ಬರಬೇಕು, ನಾನು ಸೆಂಟರ್ ತೊಗೊಳ್ತೀನಿ. ಓಕೆ, ಸೊ ಟೈಪೋಗ್ರಫಿ ಅಗೇನ್ ಸೇಮ್, ಟೆಕ್ಸ್ಟಿನ ಫಾಂಟ್ ಯಾವ್ದು ಬೇಕು, ಸೊ ನಾನು ಇಲ್ಲಿ ಜೋಸ್ಟ್ ತೊಗೋತೀನಿ, ಸೇಮ್ ಜೋಸ್ಟ್, ರೈಟ್. ಅದಾದಮೇಲೆ ಸೈಜ್ ಎಷ್ಟು ಬೇಕು, ಸೈಜನ್ನು ನೀವು ತೊಗೋಬೋದು, ರೈಟ್. ವೆಯ್ಟ್ ಎಷ್ಟು ಬೇಕು, ಬೋಲ್ಡ್ನೆಸ್, ರೈಟ್. ಅದಾದಮೇಲೆ ಲೈನ್ ಹೈಟ್ ಎಷ್ಟಿರಬೇಕು, ರೈಟ್. ಆ್ಯಂಡ್ ಲೆಟರ್ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್, ಇದೆಲ್ಲ ಕೂಡ ಇರುತ್ತೆ. ಆಫ್ಟರ್ ದಟ್ ಇಲ್ಲಿ ಟೆಕ್ಸ್ಟ್ ಕಲರ್ ಇರುತ್ತೆ, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಬಟನ್ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಬಟನ್ ಕಲರ್ ಚೇಂಜ್ ಮಾಡ್ಬೋದು. ಸೊ ನನಗಿದು ಗ್ರೀನ್ ಬೇಡ, ಸೊ ಲೆಟ್ ಮಿ ಗೋ ಫಾರ್ ಲೈಕ್ ದಿಸ್ ಕಲರ್, ರೈಟ್. ಸ್ವಲ್ಪ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಬ್ಲ್ಯಾಕ್, ವೈಟ್, ರೆಡ್, ಯಾವ ಕಲರಿಗೆ ಬೇಕಾದರೂ ನೀವು ಹೋಗ್ಬೋದು, ರೈಟ್. ಆ್ಯಂಡ್ ಬಾಕ್ಸ್ ಶ್ಯಾಡೋ ಇರುತ್ತೆ, ಶ್ಯಾಡೋ ಕ್ರಿಯೇಟ್ ಮಾಡ್ತೀರಾ ಅಂದರೆ ಕ್ರಿಯೇಟ್ ಮಾಡ್ಬೋದು, ರೈಟ್. ಬಟ್ ಇಲ್ಲಿ ನೀವು ನೋಡಿದ್ರೆ ಈ ಒಂದು ಟೆಕ್ಸ್ಟಿಗೆ ಇದು ಅಂಟ್ಕೊಂಡ್ಬಿಟ್ಟಿದೆ ಅಂತ ಫೀಲ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಸ್ಪೇಸನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ ಟೆಕ್ಸ್ಟಿಗೂ ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಪ್ಷನ್ ಇದೆ ಪ್ಯಾಡಿಂಗ್ ಅಂತ, ಈ ಪ್ಯಾಡಿಂಗನ್ನು ಕ್ರಿಯೇಟ್ ಮಾಡ್ತೀನಿ ನಾನಿಲ್ಲಿ. ಆರ್ ಎಲ್ಸ್ ಜಸ್ಟ್ ಓಕೆ, ಸೊ ಪ್ಯಾಡಿಂಗ್, ಓಕೆ, ಇದು ಬಟನ್ ಪ್ಯಾಡಿಂಗ್ ಆಗ್ತಿದೆ. ಸೊ ರೈಟ್, ಲೆಫ್ಟ್, ಓಕೆ, ಆ್ಯಂಡ್ ದೆನ್ ಯಾ. ಸೊ ಇಲ್ಲಿ ಆ್ಯಸ್ ಪರ್ ನಾವು ಬಟನ್ ಪ್ಯಾಡಿಂಗ್ ಆಯಿತು. ಬಟ್ ನನಗೆ ಈ ಒಂದು ಟೆಕ್ಸ್ಟಿಗೂ ಏನು ಮಾಡಬೇಕು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಆ್ಯಂಡ್ ದೆನ್ ಇಲ್ಲಿ ಮಾರ್ಜಿಂಗ್ ಆಪ್ಷನ್ ಇರುತ್ತೆ, ಮಾರ್ಜಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಟಾಪ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ರೈಟ್, ಮಾರ್ಜಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಸ್ಪೇಸ್ ಕ್ರಿಯೇಟ್ ಆಗ್ತಿದೆ, ರೈಟ್. ಸೊ ದೆನ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ನೀವು ಇಂಡಿವಿಜುವಲ್ ಕಂಟೈನರನ್ನು ನೀವು ಎಡಿಟ್ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಆಪ್ಷನ್ ಇರುತ್ತೆ, ಕಂಟೈನರ್ಸ್, ಇದಕ್ಕೊಂದು ಆಪ್ಷನ್, ಇದಕ್ಕೊಂದು ಆಪ್ಷನ್. ಸೊ ಬೇಸಿಕಲಿ ಎಷ್ಟೆಷ್ಟು ಕಂಟೈನರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಇಲ್ಲಿ ಕಂಟೈನರ್ಸ್ ಆಪ್ಷನ್ ಇರ್ತವೆ. ಸೊ ಈ ರೀತಿ ಬಂತು ಅಂತಂದರೆ ಅವರು ಡಬಲ್ ಕಂಟೈನರ್ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ಈ ರೀತಿ ಬಂತು ಅಂತಂದರೆ ಅವೆಲ್ಲ ಇಂಡಿವಿಜುವಲ್ ಕಂಟೈನರ್ಸ್ ಅಂತ ಅಷ್ಟೇ. ಓಕೆ, ಸೊ ಇವಾಗ ಈ ಎಲ್ಲದಕ್ಕೂ ಸೇರಿಬಿಟ್ಟು ನಾನು ಏನು ಮಾಡಬೇಕು, ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕು. ಅಥವಾ ಈ ಎರಡೂ ಕಂಟೈನರನ್ನು ಸೇರಿಸಿ ನಾನು ಎಡಿಟ್ ಮಾಡಬೇಕು ಅಂತಂದರೆ ಇಲ್ಲಿ 6 ಡಾಟ್ ಇದೆ. ಓಕೆ, 6 ಡಾಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಕಲರನ್ನು ನೀವು ಚೇಂಜ್ ಮಾಡ್ಬೋದು, ರೈಟ್. ಇಲ್ಲಿ ಚೇಂಜ್ ಆಗ್ತಿದೆ, ರೈಟ್, ರೈಟ್. ಸಿ ಇಟ್ಸ್ ಚೇಂಜಿಂಗ್. ಸೊ ಎಂಟೈರ್ ಕಂಟೈನರನ್ನು ನೀವು ಎಡಿಟ್ ಮಾಡಬೇಕಂತ ಅಂದರೆ ಈ 6 ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಕೂಡ ಸೇಮ್, ಇದು ಕೂಡ ಸೇಮ್ ಅಂತಂದರೆ ಈ ಕಂಟೈನರನ್ನು ಎಡಿಟ್ ಮಾಡಬೇಕಂದ್ರೆ ಇಲ್ಲಿಗೆ ಹೋಗಬೇಕು, ಈ ಕಂಟೈನರನ್ನು ಎಡಿಟ್ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಕು, ಸಿಂಪಲ್. ಸೊ ದೆನ್ ಪಬ್ಲಿಷ್, ರೈಟ್. ಸಿ, ರೈಟ್. ಸೊ ಇಲ್ಲಿ ಅಗೇನ್ ನೀವು ಇಲ್ಲಿ ನೋಡ್ಬೋದು, ಇದು ಏನಾಗಿದೆ, ಲೈಕ್ ಗ್ಯಾಪ್ ಇಲ್ಲ, ನಾನು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಸೊ ಅಗೇನ್ ಈ 6 ಡಾಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಗೋ ಟು interactions and create interaction and no, it's not spacing, yeah. ಸೊ ಸ್ಟೈಲ್ ಆಪ್ಷನಿಗೆ ಬಂದರೆ ಇಲ್ಲಿ ಸ್ಪೇಸಿಂಗ್ ಅಂತ ಇರುತ್ತೆ, ಇಲ್ಲಿ ಮಾರ್ಜಿನ್ ಆಪ್ಷನ್ ಇರುತ್ತೆ. ಮೇಕ್ ಶೋರ್ ಅನ್ಲಿಂಕ್ ಇಟ್. ಸೊ ನನಗೆ ಟಾಪ್ ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಟಾಪಲ್ಲಿ ನಾನು ತೊಗೊಳ್ತೀನಿ. ಬಾಟಮ್ ನೀವು ಸ್ಪೇಸನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ಬಾಟಮ್ ಸರ್ಚ್ ಮಾಡಿ. ಲೆಫ್ಟ್ ಸೈಡ್ ಬೇಕು ಅಂದರೆ ಲೆಫ್ಟ್ ಸೈಡಿಗೆ ನೀವು ನಂಬರ್ಸನ್ನು ಕೊಡ್ತಾ ಹೋಗಿ, ಸಿಂಪಲ್. ಸಿ, ರೈಟ್. ಸೊ ಇವಾಗ ವೀಡಿಯೋಸ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ರೈಟ್. ಸೊ 4 ವೀಡಿಯೋಸ್ ಆ್ಯಡ್ ಮಾಡಬೇಕು ನೀವು, ರೈಟ್. ಸೊ ಜಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 4
ಕಂಟೈನರ್ಸ್ ಇರುತ್ತೆ ರೈಟ್, ಕ್ಲಿಕ್ ಮಾಡ್ಕೊಳ್ಳಿ ರೈಟ್. ಆ್ಯಂಡ್ ದೆನ್ ಪ್ರತಿಯೊಂದು ಕಂಟೈನರ್ಗೂ ಕೂಡ ನೀವು ಎಡಿಟ್ ಮಾಡ್ಬೋದು ಸಿ ರೈಟ್. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ರೈಟ್. ಅಗೈನ್ ಆ್ಯಡ್ ಎಲಿಮೆಂಟ್, ವಿಡಿಯೋ ಆ್ಯಡ್ ಮಾಡಬೇಕು ಅನ್ನೋದ್ರಿಂದ ನಾನೇನು ಮಾಡ್ತೀನಿ, ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸಿಲಿ ವಿಡಿಯೋ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ರೈಟ್. ಸೊ ವಿಡಿಯೋ ಆಪ್ಷನ್ ಬಂತು. ಸೊ ಸೋರ್ಸ್ ಅಂತಂದರೆ ವಿಡಿಯೋನ ನೀವು ಎಲ್ಲಿಂದ ಆ್ಯಡ್ ಮಾಡ್ತೀರಾ, ಯೂಟ್ಯೂಬಿಂದ ಆ್ಯಡ್ ಮಾಡ್ತೀರಾ ಅಥವಾ ವಿಮಿಯೋಯಿಂದ ಆ್ಯಡ್ ಮಾಡ್ತೀರಾ, ಡೈಲಿ ಮೋಷನಿಂದ ಆ್ಯಡ್ ಮಾಡ್ತೀರಾ, ವಿಡಿಯೋ ಪ್ರೆಸ್, ಸೆಲ್ಫ್ ಹೋಸ್ಟೆಡ್, ಈ ರೀತಿ ಆಪ್ಷನ್ ಇರುತ್ತೆ. ಸೊ ಆ್ಯಸ್ ಫರ್ ನಾವು ನಾನು ಯೂಟ್ಯೂಬನ್ನು ಚೂಸ್ ಮಾಡ್ತೀನಿ. ಯೂಟ್ಯೂಬನ್ನು ಚೂಸ್ ಮಾಡಿದಾಗ ಆ ಪರ್ಟಿಕ್ಯುಲರ್ ವಿಡಿಯೋ ಲಿಂಕನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಆ್ಯಸ್ ಫರ್ ನಾವು ನಾನು ಮಿಂತ್ರಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೇನೆ. ಓಕೆ, ಯೂಟ್ಯೂಬ್ ವಿಡಿಯೋಸ್ ರೈಟ್. ಸೊ ಇಲ್ಲಿ ಮಿಂತ್ರಾ ಓಪನ್ ಮಾಡ್ತೀನಿ ನಾನು. ರೈಟ್. ಸೊ ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ ರೈಟ್. ಸೊ ಈ ವಿಡಿಯೋ ಲಿಂಕ್ ನನಗೆ ಇಲ್ಲಿ ಸಿಗುತ್ತೆ ರೈಟ್. ಇದನ್ನು ಕಾಪಿ ಮಾಡ್ತೀನಿ ಆ್ಯಂಡ್ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸಿಂಪಲ್ ಸಿ ರೈಟ್. ಅದೇ ಸೇಮ್ ಇಲ್ಲೂ ನೀವು ಮಾಡ್ತೀರಾ ಅಂದರೆ ಸೇಮ್ ಕಂಟೈನರ್ ಮೇಲೆ ಕ್ಲಿಕ್ ಮಾಡಿ ರೈಟ್. ಸೊ ಆ್ಯಡ್ ಎಲಿಮೆಂಟ್ ವಿಡಿಯೋ ಸರ್ಚ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಸಿಂಪಲ್ ರೈಟ್. ಅವಾಗ ಯಾವ ವಿಡಿಯೋ ಆ್ಯಡ್ ಮಾಡಬೇಕು ಅನ್ಕೋತಿರೋ ನೀವು ಆ್ಯಡ್ ಮಾಡ್ಕೊಳ್ಳಿ ರೈಟ್. ಸೊ ಅಗೇನ್ ಈ ಎರಡಕ್ಕೂ ಸೇಮ್. ಆರ್ ಎಲ್ಸ್ ಜಸ್ಟ್ ನೀವೇನು ಮಾಡಿ ಈ ಕಂಟೈನರನ್ನು ಡೂಪ್ಲಿಕೇಟ್ ಮಾಡಿ ಸಿ ಡೂಪ್ಲಿಕೇಟ್ ಡಿಲೀಟ್ ಮಾಡ್ತೀರಾ ಅಂತಂದರೆ ಜಸ್ಟ್ ಆ ಕಂಟೈನರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡಿ. ನಿಮ್ಗೆ ಯಾವ ಕಂಟೈನರ್ ಬೇಡವೋ ಆ ಡಿಲೀಟ್ ಮಾಡಿ. ಸಿಂಪಲ್ ವೀಡಿಯೋಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ರೈಟ್. ಸೊ ದೆನ್ ಪಬ್ಲಿಷ್, ಸಿಂಪಲ್ ರೈಟ್. ಅರ್ಥ ಆಗ್ತಿದೆ ರೈಟ್. ಸೊ ಅದೇ ರೀತಿ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳನ್ನೋದು ನಮಗೆ ತುಂಬ ಬರ್ತದೆ ರೈಟ್. ಇವೆಲ್ಲದನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲದನ್ನು ರೈಟ್. ಹೆಡಿಂಗ್ ಅಂದರೆ ಏನು, ಸೊ ಇಲ್ಲಿ ಆಪ್ಷನ್ಸ್ಗಳಿರ್ತವೆ ಸಿ ಹೆಡಿಂಗ್. ಹೆಡಿಂಗ್ ಆ್ಯಡ್ ಮಾಡಬೇಕಂದ್ರೆ ಹೆಡಿಂಗ್ ಆಪ್ಷನನ್ನು ನೀವು ತೊಗೋಬೋದು. ಇಮೇಜ್ ಆ್ಯಡ್ ಮಾಡಬೇಕಂದ್ರೆ ಇಮೇಜ್ ಆಪ್ಷನನ್ನು ತೊಗೋಬೋದು. ಟೆಕ್ಸ್ಟ್ ಎಡಿಟರ್ ನಥಿಂಗ್ ಬಟ್ ನೀವು ಲೈಕ್ ಜಾಸ್ತಿ ಟೆಕ್ಸ್ಟ್ ಏನಾದರೂ ನೀವು ಆ್ಯಡ್ ಮಾಡಬೇಕು ಅಂತ ಅನ್ಕೊತೀರಾ ಅಂದ್ಕೊಳ್ಳಿ. ಸೊ ಇನ್ ಮೈ ಕೇಸ್ ಸಿ ಇಲ್ಲಿ ನಾನಿಲ್ಲಿ ಏನು ಮಾಡಿದ್ದೀನಿ, ಸಿ ಇಲ್ಲಿ ನಾನು ಜಾಸ್ತಿ ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ರೈಟ್. ಸೊ ಈ ಟೆಕ್ಸ್ಟ್ ಆ್ಯಡ್ ಮಾಡಿರೋದಕ್ಕೆ ರೀಸನ್ ಏನು, ನಾನು ಟೆಕ್ಸ್ಟ್ ಎಡಿಟರನ್ನು ಯೂಸ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಐ ವಿಲ್ ಟೇಕ್ ದಿಸ್ ಒನ್. ಓಕೆ, ಸೊ ಆ್ಯಸ್ ಫರ್ ನಾವು ಫಸ್ಟ್ ಹೆಡಿಂಗನ್ನು ಆ್ಯಡ್ ಮಾಡ್ತೀನಿ ರೈಟ್. ಸೊ ಹೆಡಿಂಗಲ್ಲಿ ನಾನು ಏನೋ ಒಂದು ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಡಿಲೀಟ್ ದಿಸ್ ಹೆಡಿಂಗ್ ರೈಟ್ ಆ್ಯಂಡ್ ದೆನ್ ಹೆಡಿಂಗ್ ರೈಟ್. ಸೊ ಇಲ್ಲಿ ಹೆಡಿಂಗ್ ಆ್ಯಡ್ ಮಾಡ್ತೀನಿ ಆ್ಯಂಡ್ ದೆನ್ ನಾನು ಅಲೈನ್ಮೆಂಟ್ ಸೆಟ್ ಮಾಡ್ತೀನಿ. ಓಕೆ, ಇದ್ರ ಕೆಳಗಡೆ ನಾನು ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕು ಅನ್ಕೋತೀನಿ ಅಂತಂದರೆ ಸ್ವಲ್ಪ ಲೆಂತಿ ಟೆಕ್ಸ್ಟ್. ಸೊ ಅವಾಗ ನಾನು ಹೆಡಿಂಗನ್ನು ಚೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ್ಯಡ್ ಎಲಿಮೆಂಟ್ ಟೆಕ್ಸ್ಟ್ ಎಡಿಟರನ್ನು ಚೂಸ್ ಮಾಡ್ತೀನಿ. ಓಕೆ, ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೊ ಇಲ್ಲಿ ನಾನು ಲೆಂತಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು, ಜಸ್ಟ್ ಲೈಕ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನಲ್ಲ ಆ ರೀತಿ. ಓಕೆ, ಸೊ ತುಂಬ ಸಿಂಪಲ್, ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಒಂದೊಂದೇನ ನೀವು ಏನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಮಾತ್ರ ನಿಮ್ಗೆ ಆಪ್ಷನ್ಸ್ಗಳು ಬರೋದು. ಸೊ ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಬಟನ್, ಡಿವೈಡರ್ ಆ್ಯಡ್ ಮಾಡ್ತೀರಾ ಅಂದರೆ ಡಿವೈಡರ್, ಐಕಾನ್ ಆ್ಯಡ್ ಮಾಡ್ತೀರಾ ಅಂತಂದರೆ ಸಿ ಐಕಾನ್ ರೈಟ್. ಆ್ಯಂಡ್ ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ. ಸೊ ಇಲ್ಲಿ ಈ ಪಿಂಕ್ ಕಲರ್ ಏನೇನು ಕಾಣ್ತಿದೆಯಾ ಅದೆಲ್ಲ ಪ್ರೋ ವರ್ಷನ್. ಸೊ ನಮಗೆ ಫ್ರೀ ವರ್ಷನಲ್ಲಿ ಸಿಗೋದಿಲ್ಲ ರೈಟ್. ಸೊ ಇಮೇಜ್ ಬಾಕ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಇಮೇಜ್ ಬಾಕ್ಸ್ ನಥಿಂಗ್ ಬಟ್ ಮಲ್ಟಿಪಲ್ ಇಮೇಜಸ್ಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಆ್ಯಡ್. ಸಾಕಷ್ಟು ಆಪ್ಷನ್ಸ್ಗಳಿರ್ತವೆ ರೈಟ್. ಬೇಸಿಕ್ ಗ್ಯಾಲರಿ, ಐಕಾನ್ ಲಿಸ್ಟ್, ಪ್ರೋಗ್ರೆಸ್ ಬಾರ್ ರೈಟ್. ಪ್ರೋಗ್ರೆಸ್ ಬಾರ್ ಇನ್ ದ ಸೆನ್ಸ್ ನಿಮಗೆ ಗೊತ್ತಿರುತ್ತೆ, IPL ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು % ವಿನ್ ಆಗ್ತಾರೆ, ಎಷ್ಟು % ಸಕ್ಸಸ್ ರೇಟ್ ಇದೆ, ಈ ರೀತಿ ಎಲ್ಲ ರೈಟ್.
ಆ್ಯಂಡ್ ಇಮೇಜ್ ಕ್ಯಾರೋಸೆಲ್ ಕೌಂಟರ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಆ್ಯಡ್ ಕೌಂಟರ್ಸ್, ರೈಟ್. ಸಿ, ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ, ರೈಟ್. ಸೊ ಇದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕಾಗುತ್ತೆ, ರೈಟ್. ಸೊ ಇದನ್ನೇ ನಾವೇನಂತ ಕರಿತೀವಿ, ಎಲಿಮೆಂಟರ್. ಪ್ರಾಪರಾಗಿ ನೀವು ಕಲಿತ್ರೆ ಆರಾಮಾಗಿ ಫ್ರೀ ವರ್ಷನಲ್ಲೇ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಹೇಳಿದ್ದೀನಿ, ರೈಟ್. ಇದನ್ನು ನಾನು ಎಲಿಮೆಂಟರಲ್ಲೇ ಕ್ರಿಯೇಟ್ ಮಾಡಿರೋದು, ಇದನ್ನು ನನ್ನ ಎಲಿಮೆಂಟರಲ್ಲೇ ಕ್ರಿಯೇಟ್ ಮಾಡಿರೋದು, ರೈಟ್. ಸೊ ಜಸ್ಟ್ ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ ಟಫ್ ಅನ್ನಿಸ್ಬೋದು ಅಥವಾ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಬಟ್ ಆಫ್ಟರ್ ದ್ಯಾಟ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಈಸಿ ಅನ್ಸೋಗುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ರೈಟ್.